ಎಲ್ಲರಿಗೂ ನಮಸ್ಕಾರ. ಪರಂಪರೆಯ ಈ ಅಭೂತಪೂರ್ವ ಕಾರ್ಯಕ್ರಮ ವಾಚನ ವ್ಯಾಖ್ಯಾನ ಉಪನ್ಯಾಸದ ಕೊನೆಯ ದಿವಸ, 7ನೇ ದಿವಸ. ದೇವರಾತನ ಬಗೆಗೆ ಅಸಮಾಧಾನ, ಬ್ರಹ್ಮರ್ಷಿ ವಿಶ್ವಾಮಿತ್ರ, ಈ ವಿಷಯವನ್ನು ಇಟ್ಟುಕೊಂಡು ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಡಾಕ್ಟರ್ ಜ್ಯೋತಿಶಂಕರ್, ವ್ಯಾಖ್ಯಾನದಲ್ಲಿರುವಂಥ ವಿದುಷಿ ಮಹಿಮಾ ಶ್ರೀವತ್ಸ ವೇದಿಕೆಗೆ ಬರಬೇಕು ಅಂತ ಕೋರ್ತಾ ಇದ್ದೀನಿ. ಸ್ವಾತ್ಮರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲದೇಶಿಕಂ. ತೊದಲು ನುಡಿಗಳ ತಿದ್ದಿ ಪದ ಸಂಪದವ ನೇಡುತ್ತ, ತೊದಲು ನುಡಿಗಳ ತಿದ್ದಿ ಪದ ಸಂಪದವ ನೇಡುತ್ತ ಕಾವ್ಯವನು ವಿಧ ವಿಧದಿ ಸಿಂಗರಿಸಲು ಸಹಾಯವ ಮಾಡು ನನಗೆನುತ ಕಾವ್ಯವನು ವಿಧ ವಿಧದಿ ಸಿಂಗರಿಸಲು ಸಹಾಯವ ಮಾಡು ನನಗೆ ಎನ್ನುತ್ತ ಪದದಿ ಶಿರವಂಬಾಗಿ ನಮಿಸುತ್ತಲಿ ಇದನ್ನು ಬೇಡುತ್ತಲಿಯೇನು, ಬೇಡುತ್ತಲಿಯೇನು ಸರಸ್ವತಿಯೇ ಮಾತೆ. ಶಿರವಂಬಾಗಿ ನಮಿಸುತ್ತ ಬೇಡುತ್ತಲಿಯೇನು ವಿನಯದೇ ವಿಧಿಗರಸಿ ಸರಸ್ವತಿಯೇ ಮಾತೆ. ಮಾತೆ ಸರಸ್ವತಿಯ ಮಾತೆ ಬೇಡುತ್ತಲಿಯೇನು ವಿನಯದಿ ನಿನ್ನ ನನವರತ ಮಾತೆ ಸರಸ್ವತಿಯ ಮಾತೆ ನಿನ್ನ ನನವರುತ ಬೇಡುತ್ತಲಿಯೇ. ಸಭಾ ಸರಸ್ವತಿಗೆ ನಮಸ್ಕಾರ. ಪಾರ್ವತಿ ಪರಶಿವನ ಮುದ್ದುಕುವರ ಗಣಪನನ್ನ ವಿಘ್ನ ನಿವಾರಿಸೆಂದು ಪ್ರಾರ್ಥಿಸಿ, ತಾಯಿ ಶಾರದೆಯನ್ನ 2 ಅಕ್ಷರವನ್ನು ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸುತ್ತ ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೇವೆ. ಈ ಮಹಾಪ್ರಯಾಣದಲ್ಲಿ 1 ವಾರದುದ್ದಕ್ಕೂ ನಮ್ಮ ಜೊತೆಯಲ್ಲೇ ಇದ್ದ ನಿಮ್ಮೆಲ್ಲರಿಗೂ ನಮ್ಮ ಕವಿ ಕುಮಾರವ್ಯಾಸ ಹೇಳುವಂತೆ ಕೇಳುವ ಸೂರಿಗಳು ಜಂಗಮರು ಜನಾರ್ದನರು, ಹಾಗೆ ನಿಮ್ಮೆಲ್ಲರಿಗೆ ವಂದನೆಗಳನ್ನು ಅರ್ಪಿಸಿ ಈ ಪ್ರಯಾಣಕ್ಕೆ ನಮ್ಮ ಜೊತೆ ಇದ್ದದ್ದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ದೇವರು ಅವರು ತಮ್ಮ ದರ್ಶನವನ್ನು ಬೇರೆ ಬೇರೆ ಕ್ರಮದಲ್ಲಿ ಹೇಳ್ತಾ ಬಂದಿದ್ದಾರೆ. ಭಾರತೀಯ
ಪರಂಪರೆ, ಭಾರತೀಯ ವಿನ್ಯಾಸ, ಭಾರತೀಯ ಜ್ಞಾನ ಇವುಗಳನ್ನು ಕುರಿತು ದೇವರು ಅವರಿಗೆ ಅತ್ಯಂತ ಅಭಿಮಾನವಿತ್ತು. ಮತ್ತು ಅದು ಎಷ್ಟು ವಿಸ್ತಾರವಾದದ್ದು ಅನ್ನುವುದರ ಬಗ್ಗೆಯೂ ಕೂಡ ಪೂರ್ಣ ಪ್ರಮಾಣದ ಕಲ್ಪನೆ ಇತ್ತು. ಅದನ್ನು ಕುರಿತು ಅವರ ಮಗನೂ ಕೂಡ ಅದನ್ನು ಒಂದು ದಾಖಲೆ ಮಾಡಿದ್ದಾರೆ. ಒಂದು ಸರಿ ಭಾರತದ ಚಿಂತನೆಯ ಅಧ್ಯಯನಕ್ಕಾಗಿ ಅಮೇರಿಕಾದಿಂದ ತುಂಬ ವಿದ್ಯಾರ್ಥಿಗಳು ಭಾರತಕ್ಕೆ ಬರ್ತಾರೆ, ಬೆಂಗಳೂರಿಗೂ ಬರ್ತಾರೆ. ಅವರಿಗೆ ಭಾರತದ ತತ್ವಚಿಂತನೆಯನ್ನು ಇಂಗ್ಲೀಷ್ನಲ್ಲಿ ಹೇಳೋರು ಯಾರು ಬೇಕಾಗಿರತ್ತೆ. ಆ ಸಂದರ್ಭದಲ್ಲಿ ದೇವರು ಅವರನ್ನು ಆ ಕುರಿತು ಪ್ರಾರ್ಥನೆ ಮಾಡಲಾಗತ್ತೆ. ಅಂದರೆ ನೀವು ಅದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂಥೇಳಿ. ಆಗ ಆ ದಿನ ಬರುತ್ತೆ, ಅಲ್ಲಿನ ಅಧಿಕಾರಿಗಳು ದೇವರು ಅವರಿಗೆ ಹೇಳಿ ಕಳಿಸ್ತಾರೆ, ಈಗ ವಿದ್ಯಾರ್ಥಿಗಳೆಲ್ಲ ಇಂಥ ಜಾಗದಲ್ಲಿ ಉಳ್ಕೊಂಡಿದ್ದಾರೆ, ತಾವು ಸಿದ್ಧವಾಗಿರಬೇಕು, ನೀವು ಸಿದ್ಧವಾದ ಹೊತ್ತಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಾವು ಕಾರ್ ಕಳಿಸ್ತೀವಿ ಅಂಥೇಳಿ. ದೇವರು ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ನೀವು ಕಾರಲ್ಲ ಏನನ್ನು ಕಳಿಸಿದ್ರು ನಾವು ಬರೋದಿಲ್ಲ ಅಂತ. ಅಧಿಕಾರಿಗಳು ನೀವು ಒಪ್ಕೊಂಡಿದ್ರಿ ಅಲ್ವಾ ಈಗಾಗಲೇ, ಮತ್ತು ಯಾಕೆ ಬರೋದಿಲ್ಲ ಅಂತ ಹೇಳ್ತಿದ್ದೀರಿ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಇದು ನಮ್ಮ ಪರಂಪರೆ. ಅವರು ಬಂದಿರೋದು ಭಾರತೀಯ ತತ್ವಜ್ಞಾನವನ್ನು ತಿಳಿಯೋದಕ್ಕೆ. ನಮ್ಮ ಪರಂಪರೆಯಲ್ಲಿ ಗುರುವಿನಿಂದ ವಿದ್ಯೆಯನ್ನು ಬಯಸುವಂತಹ ವಿದ್ಯಾರ್ಥಿ ಗುರುವಿನ ಬಳಿಗೆ ಹೋಗಬೇಕೇ ಹೊರತು ಗುರು ಶಿಷ್ಯನ ಬಳಿಗೆ ಹೋಗಿದ್ದು ಎಂದೂ ಇಲ್ಲ. ಹಾಗಾಗಿ ಅವರು ಏನಾದರೂ ಕಲಿಬೇಕು ಅಂಥೇಳಿ ಇದ್ದರೆ ಅವರು ನಾನಿರುವ ಜಾಗಕ್ಕೆ ಬರಬೇಕೇ ಹೊರತು ನಾನು ಅವರಿದ್ದಲ್ಲಿಗೆ ಹೋಗೋದೇ ಇಲ್ಲ, ನೀವು ಯಾರು ಹೇಳಿದರೂ ನಂದು ಇದೇ ಉತ್ತರ ಅಂತ ಹೇಳಿದಾಗ ಆ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಂಡು ದೇವರು ಅವರ ಮನೆಗೆ ಬಂದು ಭಾರತದ ತತ್ವಚಿಂತನೆಯ ಬಗ್ಗೆ ಅವ್ರಿಗೆ ಏನೇನು ಪ್ರಶ್ನೆ ಇತ್ತು ಅದನ್ನೆಲ್ಲ ಅವ್ರ ಹತ್ರ ಕೇಳಿ ಆನಂತರ ಹೊರಡ್ತಾರಂತೆ. ಇದು ದೇವರು ಅವರಿಗೆ ಇದ್ದಂತಹ ಒಂದು ದೃಢವಾದ ವಿಶ್ವಾಸ. ಇದು ಹೀಗೆ ಇರಬೇಕು. ಗುರು ಅಂತ ಯಾರು ಅನ್ನಿಸ್ಕೊಳ್ತಾರೆ ಅವ್ರ ಹತ್ರ ಶಿಷ್ಯರಾದವ ಹೋಗಬೇಕೇ ಹೊರತು ಶಿಷ್ಯನ ಬಳಿಗೆ ಯಾವತ್ತೂ ಗುರು ಬರಕೂಡ್ದು ಅನ್ನುವಂಥದ್ದು. ಆದರೆ ಎರಡನೆಯದು ವೇದಾಂತ ಅನ್ನೋದು ಯಾತಕ್ಕೆ ಬೇಕು ಅನ್ನುವಂಥದ್ದಕ್ಕೆ ಉತ್ತರ ಕೊಡ್ತಾ ಬರ್ತಾರೆ. ಬಹಳ ಪುಸ್ತಕದಲ್ಲಿದೆ, ವಿಶೇಷವಾಗಿ ಶಂಕರ ವೇದಾಂತ ಗ್ರಂಥ ಬಹಳ ಅದ್ಭುತವಾದ ಕೃತಿ ದೇವರು ಅವರು ಬರೆದಿರೋದ್ರಲ್ಲಿ. ಅದರಲ್ಲಿ ಅವರು ಅನೇಕ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಭಾಗ, ಹಿಂದೆ ಅಕ್ಬರ್ನ ಆಸ್ಥಾನದಲ್ಲಿ ಬೀರ್ಬಲ್ ಅನ್ನುವಂಥ ಮಹಾಬುದ್ಧಿವಂತ ಒಬ್ಬ ಇದ್ದ. ಒಂದಿನ ಅಕ್ಬರ್ ಅವನನ್ನು ಪರೀಕ್ಷೆ ಮಾಡೋಕ್ಕೆ ಅಂಥೇಳಿ ಒಂದು ಕಡ್ಡಿನ ಕೊಟ್ಟು ಇದನ್ನು ಮುರಿದೆ ಚಿಕ್ಕದು ಮಾಡ್ತೀಯಾ ಅಂಥೇಳಿ ಕೇಳ್ದ. ಅದಕ್ಕೆ ಅವನು ಭಾಳ ಸರಳವಾಗಿ ಒಂದು ದೊಡ್ಡ ಕಡ್ಡಿಯನ್ನು ಅದರ ಪಕ್ಕಕ್ಕಿಟ್ಟ ತಕ್ಷಣ ಈ ಕಡ್ಡಿ ಚಿಕ್ಕದಾಯಿತು. ಈ ಕಥೆ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಂದರೆ, ಈ ಭೋಗ ಸಾಮಗ್ರಿಗಳಿದೆಯಲ್ಲ ಅವೆಲ್ಲ ಮೊದಲು ಕೊಟ್ಟು ಕಡ್ಡಿ ಥರ. ಆ ಕಡ್ಡಿ ಚಿಕ್ಕದಾಗಬೇಕು ಅಂತಂದರೆ ಪಕ್ಕದಲ್ಲಿ ದೊಡ್ಡದನ್ನು ಇಡಬೇಕು, ಅದು ವೇದಾಂತ. ಹಾಗಾಗಿ ನಮ್ಮ ಸುತ್ತ ಇರುವ ಸಂಗತಿಗಳು ಚಿಕ್ಕದಾಗಿ ನಮಗೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ದೊಡ್ಡದನ್ನು ಪಕ್ಕಕ್ಕೆ ಇಟ್ಕೊಳ್ಬೇಕು. ಅದರೊಳಗೆ ಪ್ರವೇಶ ಆಗುತ್ತೋ ಬಿಡುತ್ತೋ ನೋಡೋಣ ಆಮೇಲೆ. ಆದರೆ ದೊಡ್ಡದನ್ನು ಪಕ್ಕಕ್ಕೆ ಇಡದೇ ಹೋದರೆ ನಾವು ಈ ಚಿಕ್ಕದರ ಜೊತೆಯೇ ಜೀವಮಾನ ಇಡೀ ಗುದ್ದಾಡ್ತಾ ಇರಬೇಕಾಗತ್ತೆ. ಮತ್ತು ಯಾತಕ್ಕೆ ಈ ವೇದಾಂತ? ಇವತ್ತಿನ ಕಾಲಕ್ಕೆ ಏನು ಪ್ರಯೋಜನ? ವೇದಾಂತವನ್ನಿಟ್ಕೊಂಡು ನಾವು ಏನು ಮಾಡೋಕ್ಕಾಗತ್ತೆ? ವೇದಾಂತ ನಮಗೆ ದುಡ್ಡು ಹುಟ್ಟಿಸೋದಿಲ್ಲ ತಾನೆ? ಈ ಥರದ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ವೇದಾಂತದ ಪ್ರಯೋಜನ ಏನು ಅಂತಂದರೆ, ಆಗುವ ಕೆಲಸಕ್ಕೆ ನಡುಗಟ್ಟಿಸುವುದು ವೇದಾಂತದ ಕೆಲಸ. ಅಂದರೆ ಈ ಸೊಂಟ ಕಟ್ಟಿ ನಾವು ಕೆಲಸ ಮಾಡ್ತೀವಲ್ಲ ಶ್ರದ್ಧೆಯಿಂದ ಇದಾಗಲೇಬೇಕು ಅಂತ, ಅಂಥ ಕೆಲಸವನ್ನು ಅದು ಮಾಡಿಸುತ್ತೆ. ಆದ್ದರಿಂದ ಎಲ್ಲರೂ ವೇದಾಂತವನ್ನು ಓದಲೇಬೇಕು, ಅವರು ಇವರು ಅಂತ ಇಲ್ಲ. ಅಥವಾ ಅಂದ್ಕೊಂಡಿದ್ರೆ ನಾವು ಪುರುಸೊತ್ತಾಗಿ ಒಂದಷ್ಟು ವಯಸ್ಸಾಗಿ ಎಲ್ಲ ಆಗಿ ಇದ್ದಾಗ ಆವಾಗ ಓದೋಣ ಅನ್ನೋದಿಲ್ಲ, ಇದೆಯಲ್ಲ ಅದು ಖಂಡಿತ ಕೂಡದು. ಯಾಕೆ ಅಂದರೆ ವೇದಾಂತವನ್ನು ಓದಬೇಕು, ಮನಸ್ಸಿನಲ್ಲಿ ಎಷ್ಟಾಗತ್ತೋ ಅಷ್ಟನ್ನೇ ಇಟ್ಕೋತಾ ಹೋಗಬೇಕು. ಅಭ್ಯಾಸ ಆಗುತ್ತೆ ಆಮೇಲೆ ಅದು ಎಷ್ಟು ಗೊತ್ತಾಗತ್ತೋ ಬಿಡುತ್ತೋ, ಅಥವಾ ಏನಾದರೂ ಪೂರ್ತಿ ತಿಳಿಲಿಲ್ಲ ಅಂದರೂ ಕೂಡ ಅದನ್ನು ಹೇಳಿಕೊಡೋಕ್ಕೆ ಸಾಕಷ್ಟು ಜನ ಜ್ಞಾನಿಗಳಿದ್ದಾರೆ.
ಯಾಕೆಂದರೆ ದಿವಸಕ್ಕೆ 24 ಗಂಟೆ, ನಾವು ಹೇಗೆ ಬದುಕಿದ್ರೂ ಅದು 24 ಗಂಟೆ, ಅದರಲ್ಲೇನು ವ್ಯತ್ಯಾಸ ಆಗಲ್ಲ. ನಾನು ತುಂಬ ಅಳ್ತಾ ಇದ್ದರೂ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋ ತನಕ ಗೋಳುಕಾರ ಹೇಳ್ಕೊಂಡ್ರೂ ಕೂಡ 24 ಗಂಟೆಲಿ ಯಾವ ವ್ಯತ್ಯಾಸ ಆಗಲ್ಲ. ಹಾಗೆ ನಗ್ತಾ ಇದ್ದರೂ ಅಷ್ಟೆ, ಅದಷ್ಟೇ ಇರೋದು. ಆದ್ದರಿಂದ ವೇದಾಂತವನ್ನು ಕಲಿಯೋದರ ಮೂಲಕ ಏನಾಗತ್ತೆ ಅಂತ ಹೇಳಂದರೆ, ಮುಖದ ಮೇಲೆ ಒಂದು ಮಂದಸ್ಮಿತ ಬೇಕಲ್ಲ ಅದು. ಯಾಕಂದರೆ ಈ ಬದುಕು ಭಗವಂತ ಕೊಟ್ಟಿರೋದು. ಭಗವಂತನ ಪ್ರಸಾದವನ್ನು ನೆಲದ ಮೇಲೆ ಚೆಲ್ಲಬೇಕಾ? ನಾವೆಲ್ಲರೂ ಭಗವಂತನ ಪ್ರಸಾದವೇ. ಇಲ್ಲಾಂದರೆ ನಮಗಿಷ್ಟು ಆಯಸ್ಸು ಎಲ್ಲಿಂದ ಬರಬೇಕು? ಮತ್ತು ನಮ್ಮ ಕಣ್ಣು, ಕಿವಿ, ಮೂಗು ಇವೆಲ್ಲ ಸರಿಯಾಗೇ ಇದೆಯಲ್ಲ. ಇದೆಲ್ಲ ಅವನು ಪ್ರಸಾದಿಸಿರೋದು ಅಂತಾದರೆ ಆ ಪ್ರಸಾದವನ್ನು ಕಣ್ಣಿಗೊತ್ಕೊಂಡೇ ಅನುಭವಿಸಬೇಕಲ್ವ. ಅನುಭವಿಸಿ ರುಚಿ ನೋಡಿ ಅದನ್ನು ನೆಮ್ಮದಿಯಾಗಿ ಚೆನ್ನಾಗಿತ್ತು, ಸುಂದರವಾಗಿತ್ತು ಅಂತ ಹೇಳಿ ಅಂದ್ಕೊಳ್ಬೇಕು. ಆದ್ದರಿಂದ ಅಂಥ ಶಕ್ತಿ ಬರೋದು ವೇದಾಂತದಿಂದ ಮಾತ್ರ, ಅದು ಬಿಟ್ಟರೆ ಬೇರೆ ಯಾವುದರಿಂದಲೂ ಅಲ್ಲ. ಮತ್ತು ಈಗ ಎಲ್ಲದಕ್ಕೂ ಯಂತ್ರ ಬಂದಿದೆ. దేవుడు ಇದ್ದ ಕಾಲದಲ್ಲಿ AI ಇರಲಿಲ್ಲ, ಅದನ್ನೊಂದನ್ನು ಸೇರಿಸ್ಬೋದು. ಅವ್ರು ಬಂದು ಮಾತು ಹೇಳ್ತಾರೆ, ಯಂತ್ರಗಳು ಬಂದು ಮನುಷ್ಯನ ಶಕ್ತಿ ಮತ್ತು ಅಹಂಕಾರ ಜಾಸ್ತಿಯಾಗಿದೆ, ಸಮಯವೂ ಜಾಸ್ತಿ ದಕ್ತಾ ಇದೆ. ಅಂದರೆ ಆ ಸಮಯ ಜಾಸ್ತಿ ದಕ್ಕಿ ಎಲ್ಲವೂ ಸಿಗ್ತಾ ಇದೆ ಅಂದಾಗ ಸುಖ ಜಾಸ್ತಿ ಆಗಬೇಕು. ಆದರೆ ಏನಾಗ್ತಿದೆ ಅಂದರೆ ಭೀತಿ ಜಾಸ್ತಿ ಆಗ್ತಾ ಇದೆ ಮತ್ತು ಅಸೌಖ್ಯ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಭಯ ಯಾಕೆ ಜಾಸ್ತಿ ಆಗುತ್ತೆ? ಕೈಯಲ್ಲಿ ಹಣ ಓಡಾಡ್ತಾ ಇದೆ, ಸೌಲಭ್ಯಗಳು ಬಂದಿವೆ, ಆದರೂ ಹೆದರಿಕೆ ಜಾಸ್ತಿ ಆಗ್ತಾ ಇದೆ. ಮತ್ತು ಈ ಹೆದರಿಕೆಯಿಂದ ಅವನು ಒಟ್ಟುಗೂಡಿದ್ರೆ ಸುಖವಾಗಿ ಇರಬಹುದೇನೋ ಅಂದ್ಕೊಂಡು ಬೇಡದೇ ಇರೋ ಸಂಪರ್ಕಗಳನ್ನೆಲ್ಲ ಇಟ್ಕೊಂಡು ಏನೇನೆಲ್ಲ ಗುಂಪುಗಳನ್ನು ಮಾಡ್ಕೋತಾ ಇದ್ದಾರೆ. ಆದರೆ ಅದು ಹಾಗಲ್ಲ. ಜಗಳ ಆಡಿದ್ರೆ ಏನಾಗತ್ತೋ ಅನ್ನೋ ಭಯ, ಒಟ್ಟಿಗೆ ಇದ್ದರೆ ಏನಾಗತ್ತೋ ಅನ್ನೋ ಭಯ, ಒಂಥ ದಿಗಿಲು ಮೂಡ್ತಾ ಇದೆ. ಮನೆಯ ಒಳಗಡೆಯೇ ಇಂಥ ಪ್ರಶ್ನೆ ಆಗಿಬಿಟ್ಟಿದೆ. ನಂಬಕ್ಕೆ ಸಾಧ್ಯವಾ ಅಥವಾ ಇಲ್ಲವಾ ಅನ್ನುವಂಥ ಪ್ರಶ್ನೆ ಒಳಗಿನ ಸಂಬಂಧಗಳ ಜೊತೆಗೆ ಇದೆ. ನಂಬಕ್ಕಾಗೋದಿಲ್ಲ ಅನ್ನೋ ತೀರ್ಮಾನ ಒಳಮನಸ್ಸು ಆಗಲೇ ಮಾಡಿಕೊಂಡಿದೆ. ಆದ್ದರಿಂದ ಇಂಥ ವೇಳೆಯಲ್ಲಿ ಮನುಷ್ಯನಿಗೆ ಬೇಕಾಗಿರೋದು ಗಟ್ಟಿಯಾದಂಥ ಮನಸ್ಸು. ಆ ಗಟ್ಟಿಯಾದಂಥ ಮನಸ್ಸು ಬಂದಾಗ ಜಳ್ಳುಗಳೆಲ್ಲ ಕೆಳಕ್ಕೆ ಬಿದ್ದು ಹೋಗುತ್ತೆ. ಜಳ್ಳು ಹೊಟ್ಟು ಕೆಳಗೆ ಹೋಗಬೇಕಂದ್ರೆ ವೇದಾಂತ ಬೇಕು. ಕಳ್ಕೋಬೇಕು ಒಂದಷ್ಟನ್ನು ಅಂತಂದರೆ ವೇದಾಂತವನ್ನು ಇಟ್ಕೊಂಡ್ರೆ ಮಾತ್ರ ಇದು ಸಾಧ್ಯ. ಇಲ್ಲದೇ ಇದ್ದರೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ದೇವರು ಹೇಳ್ತಾರೆ. ಮತ್ತು ಇನ್ನೊಂದು ಮಾತು, ಮಹಾಬ್ರಾಹ್ಮಣದ ಪೀಠಿಕೆಯಲ್ಲೇ ಇರುವಂಥ ಮಾತು. ಈ ಕಥೆಯಲ್ಲಿ ಚಿತ್ರಿತವಾಗಿರೋದು ಭರತಖಂಡದ ಆತ್ಮ. ಏನು ಈ ಋಷಿ ಪರಂಪರೆ, ಒಬ್ರಿಗೊಬ್ಬರು ಮಾತಾಡೋದು, ಯಾರೋ ಒಬ್ಬರು ಲೋಕಕ್ಕೆ ಕಲ್ಯಾಣವಾಗೋದನ್ನು ಮಾಡ್ತಿದ್ದಾರೆ ಅಂದರೆ ನೂರಾರು ವರ್ಷದ ತಪಸ್ಸನ್ನು ಧಾರೆ ಎರೆಯಕ್ಕೆ ಸಿದ್ಧ ಆಗಿರುವಂತಹ ಅನೇಕ ಋಷಿಗಳು, ಮುನಿಗಳು ಎಲ್ಲರೂ ಇದ್ದಾರೆ. ಇದು ನಿಜವಾಗಿ ಭರತಖಂಡದ ಆತ್ಮ. ಇದು ಪರಕೀಯರ ಆಳ್ವಿಕೆಗೆ ಸಾವಿರಾರು ವರ್ಷಗಳಿಂದ ಸಿಕ್ಕಿದೆ, ಆ ತುಳಿತಕ್ಕೂ ಒಳಗಾಗಿದೆ. ಹಾಗಾದರೂ ಕೂಡ ಇದಿನ್ನೂ ಪಾತಾಳಕ್ಕೆ ಹೋಗಿಲ್ಲ, ಗಟ್ಟಿಯಾಗಿ ನಿಂತ್ಕೊಂಡಿದೆ. ಜೊತೆಗೆ ಇಲ್ಲಿರುವ ಅಂತಃಶಕ್ತಿ ಇದೆಯಲ್ಲ, ಅದು ಮತ್ತೆ ರಾಮಕೃಷ್ಣರಂಥವರನ್ನು, ವಿವೇಕಾನಂದರಂಥವರನ್ನು, ಅಂಥವರನ್ನು ಸತ್ಪುತ್ರರನ್ನು ಪಡೆಯಲು ಇದಕ್ಕಿನ್ನೂ ಶಕ್ತಿ ಇದೆ. ಈ ಕಥೆಯಲ್ಲಿ ವಿಶ್ವಾಮಿತ್ರ ಇದು ತುಂಬ ಮುಖ್ಯವಾದ ಸಾಲು. ವಿಶ್ವಾಮಿತ್ರ ಪಡೆದಂತಹ ಎಲ್ಲ ಸಿದ್ಧಿಗಳನ್ನು ಪಡೆದಿರುವಂಥವರು, ಪಡೆಯಬಲ್ಲಂಥವರು ಈ ದೇಶದಲ್ಲಿ ಸಾಕಷ್ಟು ಜನ ಇದ್ದಾರೆ. ಸರಿಯಾದ ಸಮಯದಲ್ಲಿ ಕಣ್ಣು ತೆರೆದು ನೋಡಿದ್ರೆ ಯಾರ್ಯಾರು ಎಲ್ಲಿದ್ದಾರೆ ಅನ್ನೋದು ಸುಲಭವಾಗಿ ಅರ್ಥ ಆಗತ್ತೆ. ಆದ್ದರಿಂದ ಈ ಗ್ರಂಥ ಹೇಗೆ ಬೇಕಾದರೂ ತಗೊಳ್ಬಹುದು. ಕಥೆ ಅಂದ್ಕೊಂಡವರಿಗೆ ಕಥೆ, ಶಾಸ್ತ್ರ ಅಂದವರಿಗೆ ಶಾಸ್ತ್ರ, ವಿದ್ಯೆ ಅಂದವರಿಗೆ ವಿದ್ಯೆ.
ಇದು ನಾನೇ ಬರೆದಿದ್ದು ಅಂತ ಅಂದ್ಕೊಳ್ಳೋದಿಲ್ಲ. ಎಲ್ಲಿಂದಲೋ ಯಾರಿಗೋ ಬಂದಿದೆ, ಯಾರಿಗೆ ಬೇಕಾಗಿದೆಯೋ ಅಲ್ಲಿಗೆ ಇದು ತಲುಪ್ತಾ ಇದೆ. ಆದ್ದರಿಂದ ಇದೆಲ್ಲವೂ ಕೂಡ ಫಲಭೋಕ್ತೃ ನಾನೇ ಆಗಿದ್ದರಿಂದ ಕರ್ತೃತ್ವವು ಸ್ವನಿಷ್ಠವಾಗಿರಬಹುದು ಅಂಥೇಳಿ ಅಂದುಕೊಂಡು ಯಾರು ಈ ಕೃತಿಯನ್ನು ಬರೆಯೋದಕ್ಕೆ ಒಳಗಿನಿಂದ ಪ್ರೇರಣೆಯನ್ನು ಕೊಟ್ಟರೋ ಅಂಥವರಿಗೆ ನಾನು ಕೃತಜ್ಞನಾಗಿದ್ದೇನೆ ಅಂಥೇಳಿ ದೇವರು ಬರೀತಾರೆ. ಇನ್ನೊಂದು ಪ್ರಶ್ನೆ, ಒಂದು ಸಂದರ್ಶನದಲ್ಲಿ NK ಅವರು ಕೇಳುತ್ತಾರೆ. NK ಅವರ ಹೆಸರು ತಾವೆಲ್ಲರೂ ಕೇಳಿದ್ದೀರಿ, ಸಾಕಷ್ಟು ಜನ ಹಿರಿಯರ ಒಡನಾಟದಲ್ಲಿ ಇದ್ದಂಥವರು. ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಮಹಾಬ್ರಾಹ್ಮಣದಲ್ಲಿ ನೀವು ವಿವರಣೆ ಕೊಟ್ಟಿದ್ದೀರಲ್ಲ ಗಾಯತ್ರಿಯ ಬಗ್ಗೆ, ಈ ಗಾಯತ್ರಿಯ ಬಗ್ಗೆ ನಿಮಗೆ ಯಾಕೆ ಅನ್ನಿಸ್ತು? ನೀವು ಬರೆದಿರುವ ವಿವರಗಳೆಲ್ಲ ಇದೆಯಲ್ಲ, ಅದನ್ನು ಎಲ್ಲಿಂದ ತಂದ್ರಿ ಅಂತ ಹೇಳಿ ಕೇಳಿದಾಗ ದೇವುಡು ಅವರ ಉತ್ತರ ಅದನ್ನು ದಾಖಲಿಸ್ತಾರೆ ಅವರು. ಮೈಸೂರಿನ ಕುಕ್ರಹಳ್ಳಿ ಕೆರೆ ನೀವು ನೋಡಿರಬೇಕಲ್ವಾ, ಪ್ರತಿ ದಿವಸ ಸಾಯಂಕಾಲ ಆ ಕೆರೆ ದಂಡೆಗೆ, ಆವತ್ತಿನ ಕಾಲದಲ್ಲಿ ದೇವುಡು ಇಲ್ಲಿದ್ರಲ್ಲ ಆವಾಗ, ಆ ಕೆರೆ ದಂಡೆಗೆ ಸೂರ್ಯಾಸ್ತ ಆಗೋ ಸಮಯಕ್ಕೆ ನಾನು ಹೋಗ್ತಾ ಇದ್ದೆ. ಅಲ್ಲೇ ಕೂತ್ಕೊಂಡು ಸಾಯಂ ಸಂಧ್ಯಾ ವಂದನೆಯನ್ನು ಮಾಡಿ ಗಾಯತ್ರಿ ಮಂತ್ರ ಹೇಳ್ತಾ ಗಂಟೆಗಟ್ಟಲೆ ನಾನು ಧ್ಯಾನಸ್ಥನಾಗಿ ನಾನಲ್ಲಿ ಕೂತಿರ್ತಿದ್ದೆ. ಕುಲಕರ್ಣಿ ಅವರೇ, ಎಷ್ಟು ದಿನ ಹೀಗೆ ಮಾಡಿದ್ದೀನೋ ಗೊತ್ತಿಲ್ಲ, ಎಷ್ಟು ಗಂಟೆ ಕಾಲ ಧ್ಯಾನಸ್ಥನಾಗಿ ಕೂತಿದ್ದೀನೋ ನನಗೂ ಯಾವ ಅರಿವೂ ಇಲ್ಲ, ನಾನೇನು ಲೆಕ್ಕ ಹಾಕಿಟ್ಟಿಲ್ಲ. ಆದರೆ ಹೀಗೆ ಮಾಡ್ತಾ 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 ಅಂತೂ ಒಂದು ದಿವಸ ವಿಶ್ವಾಮಿತ್ರನಿಗೊಲಿದ ಗಾಯತ್ರಿ ಮಂತ್ರದ ಮಹತಿ ಸಾಕ್ಷಾತ್ಕಾರ, ಅದನ್ನು ನಾನು ಮನಗಂಡೆ, ನಾನು ಅನುಭವಿಸಿದೆ. ನಾನೇ ವಿಶ್ವಾಮಿತ್ರನಾದ ಅನುಭವವನ್ನು ಪಡೆದೆ ನಾನು. ನಿಮಗೆ ನಾನು ಅದನ್ನು ಹೇಳೋಕ್ಕೂ ಆಗಲ್ಲ. ನನ್ನ ಮನಸ್ಥಿತಿ ಅವತ್ತು ಹೇಗೆ ಆಗಿತ್ತು ಅಂದರೆ ಅದನ್ನು ಯಾವ ಮಾತಲ್ಲೂ ಹೇಳೋಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಆ ಒಂದು ಮಂತ್ರಮಯ ಶಕ್ತಿ ಅಂತಃಸ್ಫುರಣೆಗಳಿಂದ ವಿಶ್ವಾಮಿತ್ರನ ಸಾಕ್ಷಾತ್ಕಾರದ ಅನುಭೂತಿಯನ್ನು ನಾನು ವರ್ಣಿಸೋಕ್ಕೆ ಸಮರ್ಥನಾದೆ. ವಿಶ್ವಾಮಿತ್ರ ಬ್ರಹ್ಮರ್ಷಿ ಪದವಿ ಪಡೀತಾನಲ್ಲ, ಅದು ಸುಮ್ಮನೆ ಕಥೆಗಾಗಿ ಜೋಡಿಸಿದ ಪದಗಳಲ್ಲ ಅವು, ಅದು ಸ್ವಂತವಾದ ಅನುಭೂತಿ ಅಂತ ಹೇಳಿ NK ಅವರ ಹತ್ರ ದೇವುಡು ಮಾತಾಡ್ತಾರೆ. ಅಂದರೆ ಈ ಕೃತಿ ಒಂದು ಕಾದಂಬರಿ ಅದಾಗತ್ತೆ, ಅದು ಸಾಕಷ್ಟು ಕಾದಂಬರಿಗಳನ್ನು ತಾವು ಎಲ್ಲ ಓದಿದ್ದೀರಿ. ಆದರೆ ಇಂಥದನ್ನು ದಾಖಲಿಸಬೇಕಾದ್ರೆ, ಇಂತಹ ಅನುಭವಜನ್ಯವಾದ ಸಂಗತಿಗಳನ್ನು ಬರೀಬೇಕಾದ್ರೆ ಯಾವುದೇ ಕೃತಿಕಾರ ಒಳಗಡೆಯಿಂದ ಒಂದಷ್ಟು ಅನುಭವಿಸಿರ್ತಾನೆ. ಅನುಭೂತಿ ಸಿಕ್ಕ ಮೇಲಿನ ಪಾಡು ಬೇರೆ, ಸಿಗದೇ ಇರುವ ತನಕ ಒಳಗಡೆಯಿಂದ ಒಂದು ಸಂಕಟ ಆಗತ್ತಲ್ಲ. ವಿಶ್ವಾಮಿತ್ರನಿಗೆ ಕಂಡಿದ್ದು ನನಗೆ ಯಾಕೆ ಕಾಣ್ತಾ ಇಲ್ಲ? ನನಗೆ ಒಂದು ದಿವಸ ಅಷ್ಟು ಪೂರ್ತಿ ಅಲ್ಲದೆ ಇದ್ದರು ಒಂದು ಸಣ್ಣ ತುಣುಕನ್ನಾದರೂ ನಾನು ನೋಡಬೇಕು ಅಂಥೇಳಿ ಒಳಗಡೆಯಿಂದ ಆ ಸಂಕಟವನ್ನು ಅನುಭವಿಸಿ ಮನಸ್ಸನ್ನು ಮಥನ ಮಾಡಿ 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 ಕೊನೆಗೆ ಒಂದು ದಿವಸ ನವನೀತದ ರೂಪದಲ್ಲಿ ಸಾಕ್ಷಾತ್ಕಾರ ಆಗತ್ತೆ. ಆ ಸಂಕಟವನ್ನು ದೇವುಡು ಅನುಭವಿಸಿದ ಸಂಕಟ ಅಂದರೆ ಜನರಲ್ ಸೆನ್ಸಲ್ಲಿ ಹೇಳೋದಲ್ಲ. ನನಗೆ ಯಾಕೆ ದಕ್ತಾ ಇಲ್ಲ ಇದು ಅಂದರೆ ನನ್ನ ಧ್ಯಾನದಲ್ಲಿ ಏನು ತಪ್ಪಾಗಿದೆ ಅನ್ನುವಂಥ ಆ ಒಳನೋಟ ಇದೆಯಲ್ಲ, ಒಳಗಡೆಯನ್ನು ನೋಡಿಕೊಳ್ಳೋದು, ಅದನ್ನು ದೇವುಡು ನಿರಂತರವಾಗಿ ಮಾಡಿದರು. ಮೈಸೂರಿನವ್ರಿಗೊಂದು ಸಮಾಧಾನ, ಇಲ್ಲೇ ಕುಕ್ಕನಹಳ್ಳಿ ಕೆರೆ, ದೇವುಡು ಅಲ್ಲೇ ಇದ್ದರು, ಅಲ್ಲಿ ಅವರಿಗೆ ಇಂಥದ್ದೊಂದು ಅನುಭವ ಸಿಕ್ತು ಅನ್ನೋದಿದೆಯಲ್ಲ, ಎಲ್ಲೋ ಒಂದು ಕಡೆಗೆ ಸಂತೋಷ ಆಗಿಬಿಡುತ್ತೆ. ಅಂದರೆ ಗಂಗಾ ನದಿ ತೀರಕ್ಕೆ ಹೋಗೋಕ್ಕಾಗದೇ ಇದ್ದರು, ಅಲ್ಲಿ ಅನುಷ್ಠಾನ ಮಾಡೋಕ್ಕಾಗದೇ ಇದ್ದರು, ದೇವುಡುಗಾದ ಅನುಭವವನ್ನು ಇಲ್ಲೂ ಕೂಡ ಪಡ್ಕೊಳ್ಬಹುದಲ್ವ ಅನ್ನೋ ಒಂದು ಸಮಾಧಾನಕ್ಕೆ ನಾವು ಬರ್ತೀವಿ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಅವರು ಏನು ಮಾತಾಡ್ತಾರೆ ಮುಂದೆ ವಿಶ್ವಾಮಿತ್ರರ ಬಗ್ಗೆ ಎಲ್ಲ, ಆ ಸಂದರ್ಭಗಳೆಲ್ಲವೂ ಕೂಡ ಸ್ವಂತದ್ದು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರೋಕ್ಕೋಸ್ಕರ ಈ ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದು. ನೆನ್ನೆಯ ಕಥೆ ನೆನಪಿದೆ ನಮಗೆ. ಕೌಶಿಕಿಯನ್ನು ವಿಶ್ವಾಮಿತ್ರರು ಸಿದ್ಧ ಮಾಡ್ತಾ ಇದ್ದಾರೆ. ನೀನು ಇವಾಗ
ಎದುರಿಸೋದಕ್ಕೆ ಸಿದ್ಧಳಾಗಬೇಕು. ನೀನು ದೈವತ್ವವನ್ನು ಮತ್ತೆ ಆರೋಪಿಸಿಕೊಂಡ್ರೂ ಪರವಾಗಿಲ್ಲ, ಆದರೆ ಈಗ ಪಾಪ ಫಲವನ್ನು ಅನುಭವಿಸಿ ತೀರಲೇಬೇಕು ಅನ್ನುವಂಥದ್ದು ಇವತ್ತಿನ ಸ್ಥಿತಿಗೆ ನಾವು ಅದು ಬಂದುಬಿಟ್ಟಿದ್ದೀವಿ. ಆದ್ದರಿಂದ ನೀನು ಅದಕ್ಕೆ ಸಿದ್ಧಳಾಗಿ ಕೂತ್ಕೊಂಡ್ರೆ ಸ್ವಲ್ಪ ಸಮಾಧಾನಕರವಾಗಿ ಆಗುವುದನ್ನು ಎದುರಿಸಬಹುದು ಅಂತ ಹೇಳಿದರು. ಆದರೆ ಆಕೆ ಒಂದು ಉತ್ತರ ಕೊಟ್ಟರು. ನಾನು ದೇವಲೋಕದಲ್ಲಿರೋಳು ಅದೆಲ್ಲ ಸರಿ, ನಾನು ಇಂದ್ರನ ಗಣಿಕೆ ಅದೆಲ್ಲ ಬೇರೆ, ನಾನು ಮನುಷ್ಯಳಾಗಿ ಸತಿಯಾಗಿರುವುದು ನನಗೆ ತುಂಬ ಹಿತ ಅಂತ ಅನಿಸುತ್ತೆ, ಹಾಗಾಗಿ ನಾನು ಅದೇ ಜಾಗದಲ್ಲಿರೋಕ್ಕೆ ಇಷ್ಟಪಡ್ತೇನೆ ಅನ್ನೋದನ್ನು ಹೇಳಿದ್ರು. ವಿಶ್ವಾಮಿತ್ರರು ಹೇಳಿದ್ರು, ತಡೀತೀಯ ಅನ್ನೋದಾದರೆ ಭಾಳ ಸಂತೋಷ, ನಿನಗೆ ಯಾವುದು ಇಷ್ಟವೋ ಅದನ್ನೇ ಮಾಡು, ಆದರೆ ಒಂದು ನೆನಪಿಟ್ಕೋ, ನಾಳೆ ಸಾಯಂಕಾಲದ ಒಳಗೆ ಎಲ್ಲವೂ ಇತ್ಯರ್ಥ ಮುಗಿದು ಹೋಗತ್ತೆ, ಅದಕ್ಕೆ ನೀನು ಸಿದ್ಧಳಾಗಬೇಕು ಅಂದರು. ಭಗವಾನರು ಅದೆಲ್ಲವನ್ನು ಮುಗಿಸಿದ್ರು. ಮನವಿ ಮಾಡಿದನು. ಮನವಿ ಮಾಡಿದ ನಾಮದುಚ್ಛಂದನಿಗೆ ರಾತ್ರಿಯೊಳಾಂಧ್ರಕನು ಕೇಳನು ನೀ ಸಹಕಾರವನು ನಾಳೆಯಲಿ ನೀಡೆನು ಜನಕ ನಿತ್ತಿಹರಾಶುನಶೇಫನಿಗೆ ಹಿರಿಯನ ಪಟ್ಟವನು ಮನ್ನಣೆಯ ದೊರಕಿಸಬಾರದಿದ ಕೈ ನಾವುಗಳು ನಾಳೆ. ಅವತ್ತಿನ ದಿನ ರಾತ್ರಿ ಆಂಧ್ರ ಮಧುಚ್ಛಂದನಿಗೆ ಹೇಳಿ ಕಳಿಸ್ತಾನೆ. ಅಣ್ಣ ಏನು ಮಾತಾಡ್ತಾನೆ ಅನ್ನೋ ವಿಷಯ ತಮ್ಮಂಗೆ ಗೊತ್ತು, ಆದರೆ ದೊಡ್ಡವನು, ಹಾಗಾಗಿ ಹೇಳಿ ಕಳಿಸಿದ್ರಿಂದ ಇವ ಹೋಗ್ತಾನೆ. ಕೂತ್ಕೊ ಅಂತ ಹೇಳಿದ್ರು ಅವನು ಕೈ ಕಟ್ಕೊಂಡು ನಿಂತ್ಕೊಂಡೆ, ಏನು ಮಾತಾಡಬೇಕು ಅಂತಿದ್ಯಾ ಹೇಳು ಅಂದಾಗ, ನೋಡು ನೀವು ಒಂದು ವಿಚಾರದಲ್ಲಿ ನಿನ್ನ ಸಲಹೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ದೇವರಾತ ಇದ್ದಾನಲ್ಲ, ಅವನ ವಿಷಯ ನನಗೆ ಸ್ವಲ್ಪ ಕಷ್ಟಕ್ಕೆ ಬಂದಿದೆ. ಅದೇನೋ ಗೊತ್ತಿಲ್ಲ, ಭಗವಾನರು ಯಾವ ಕಾರಣಕ್ಕೆ ಅಂತ ಹೇಳಿ ಅವನನ್ನು ಜ್ಯೇಷ್ಠ ಪುತ್ರ ಅನ್ನುವ ರೀತಿಯಲ್ಲಿ ಅಂಗೀಕಾರ ಮಾಡಿದ ಹಾಗೆ ಕಾಣಿಸುತ್ತೆ. ಇದಕ್ಕೆ ನೀನೇನು ಮಾಡಬೇಕು ಅಂದ್ಕೊಂಡಿದೀಯ? ಅದಕ್ಕೆ ಅವನು ಉತ್ತರ ಕೊಡ್ತಾನೆ, ಅಣ್ಣ, ಬ್ರಾಹ್ಮಣರಾದವರಲ್ಲಿ ವಯಸ್ಸಿಗೆ ಅನುಗುಣವಾಗಿ ದೊಡ್ಡತನ ಅಥವಾ ದೊಡ್ಡವನು ಅಂತ ಬರೋದಿಲ್ಲ. ನಮ್ಮಲ್ಲಿ ಇರೋವಂಥ ಇಷ್ಟೂ ಜನರಲ್ಲಿ ಯಾರೂ ಮಂತ್ರದಷ್ಟಾರರಾಗೋದಿರಲಿ, ಮಂತ್ರಕರ್ತರೂ ಕೂಡ ಆಗಿಲ್ಲ. ಅದನ್ನು ನೀನು ಒಪ್ಕೋಬೇಕು. ಆಗುವವೋ ಇಲ್ಲವೋ ಮುಂದಕ್ಕೆ ಅದೂ ನಮಗೆ ಗೊತ್ತಿಲ್ಲ. ಅವನು ಆಗಲೇ ಎಷ್ಟು ಜನರನ್ನು, ಪ್ರಜಾಪತಿ, ವರುಣ, ಅಗ್ನಿ, ಇಂದ್ರ, ಅಶ್ವಿನಿ ದೇವತೆಗಳು ಇವನ್ನೆಲ್ಲರನ್ನೂ ಪ್ರಸನ್ನರಾಗಿ ಮಾಡಿಕೊಂಡಿದ್ದಾನೆ. ಮತ್ತು ನನಗಾಗಿ ಆಗಿರುವಷ್ಟು ವಯಸ್ಸಾಗಿದ್ದರೂ ಅವನಿಗೆ ಮಧುಪರ್ಕಕ್ಕೆ ಅರ್ಹತೆ ಬರ್ತಿತ್ತು. ಆದರೆ ಈಗ ವಯಸ್ಸು ಸಾಲಲ್ಲ ಅಂಥೇಳಿ ನಾವು ಗೌರವ ಕೊಡೋಕ್ಕೆ ಆಗದೇ ಇರೋದಿಲ್ಲ. ಮತ್ತು ಗುಣಪಕ್ಷಪಾತಿಗಳು ಭಗವಾನರು. ಆದ್ದರಿಂದ ಅವರು ಸರಿಯಾಗಿ ಮಾಡಿರ್ತಾರೆ. ನಿನ್ನ ಮನಸ್ಸಿನಲ್ಲಿ ಈ ಅಭಿಪ್ರಾಯ ಇದೆ ಅನ್ನೋದೇನಾದ್ರು ಅವ್ರಿಗೆ ಗೊತ್ತಾದರೆ ಬೇಸರವಾಗತ್ತೆ. ಅದಕ್ಕೆ ಅವನು ಹೇಳ್ತಾನೆ, ನೀನು 1000 ಹೇಳಿದ್ರು ನಾನು ನಿರ್ಧಾರ ಮಾಡಿದ್ದೀನಿ. ನಾಳೆ ಈ ಮಾತುಗಳನ್ನೆಲ್ಲ ನಾನು ಹೇಳ್ತಾ ಇದ್ದೇನೆ. ಔರಸ ಪುತ್ರರಿಗಿಂತ ದತ್ತು ಪುತ್ರನಿಗೆ ಅಧಿಕಾರ ಹೆಚ್ಚು ಅಂತಾದರೆ ಧರ್ಮಪುರುಷ ಕೂಡ ಇದನ್ನು ಒಪ್ಪೋದಿಲ್ಲ ಅಂದಾಗ ಅವನು ಮತ್ತೆ ಹೇಳ್ತಾನೆ, ದುಡುಕಬೇಡ, ಇದು ದತ್ತು ತಗೊಂಡಂಥ ವಿಚಾರ, ಆಸ್ತಿ ಈ ಥರದ್ದಲ್ಲ. ಅವನಿಗೆ ದೇವರಾತ ಅಂತ ಹೆಸರಿಟ್ಟಾಗಲೇ ನಿನಗೆ ಅರ್ಥ ಮಾಡ್ಕೊಂಡಿರಬೇಕು ಯಾಕಿಟ್ರು ಅನ್ನೋದನ್ನ ಅಂದಾಗ ಮತ್ತೆ ಆಂಧ್ರ ಹೇಳ್ತಾನೆ, ಸರಿಯಾಗಿ ನೀನು ಅರ್ಥ ಮಾಡ್ಕೊಂಡು ಮಾತಾಡು. ಯಾರೋ ಒಬ್ಬ ಬುದ್ಧಿವಂತಿಕೆಯಿಂದ ಭಗವಾನರನ್ನು ಮಾತಾಡಿಸಿ ಅವ್ರಿಗೇನೋ ಒಂದು 4 ಮಂತ್ರ ಹೇಳ್ದ ಅಂತ ಅವ್ರಿಗೆ ಪ್ರೀತಿ ಉಕ್ಕುತ್ತು ಅಂತ ಸೀದಾ ಹೋಗಿ ಅವನ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟ. ಮತ್ತು ಭಗವಾನರು ಅವನಿಗೆ ಯಾರು ಅಂತ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ. ಅವನನ್ನಾಗಲೇ ಅವರಪ್ಪ ಕೊಟ್ಟುಬಿಟ್ಟಿದ್ದ.
ಇಂಥದ್ದೆಲ್ಲ ಆದವನನ್ನು ದೇವರಾತ ಅಂತ ಹೇಳಿ ಹ್ಯಾಕೆ ಕರೆಯೋದು? ಆಗೋದಾದರೆ ನೀನು ನಮ್ಮ ಜೊತೆಯಲ್ಲಿ ಬರ್ತೀಯಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಆವಾಗ ಮಧುಚಂದ ಹೇಳ್ದ, ದಯವಿಟ್ಟು ಕೋಪ ಮಾಡ್ಕೋಬೇಡ, ನಾನು ಭಗವಾನರ ಸಿದ್ಧಾಂತ ಯಾವುದಿದೆಯೋ ಆ ಕಡೆಯಿಂದ ನಡೀತೀನಿ. ಇನ್ನೊಂದು ಪ್ರಶ್ನೆ ಇಡ್ತಾನೆ, ಬಹಳ ಸೂಕ್ಷ್ಮವಾದ್ದು. ಅಕಸ್ಮಾತ್ ಧರ್ಮ ನನ್ನ ಕಡೆ ಇದ್ದರೆ ನೀನೇನು ಮಾಡ್ತೀಯ? ಆವಾಗ ಭಗವಾನರ ಜೊತೆ ಇರ್ತೀಯ ಅಥವಾ ಬಿಡ್ತೀಯ? ಅದಕ್ಕೆ ಅವನು ಉತ್ತರ ಹೇಳ್ತಾನೆ, ಧರ್ಮ ಅನ್ನೋದೇನು ನನಗೆ ತುಂಬ ಗೊತ್ತಿದೆ ಅಂತ ಅಲ್ಲ, ಆದರೆ ಈ ರಾಗದ್ವೇಷಗಳಿಂದ ಇಷ್ಟೊಂದು ನಮ್ಮ ದೃಷ್ಟಿ ಏನೇನೋ ಆಗೋದಿದೆಯಲ್ಲ, ಅದು ಬೇಡ. ಆದ್ದರಿಂದ ಸಮಾಧಾನವಾಗಿ ಯೋಚನೆ ಮಾಡು. ಮತ್ತು ನೀನು ಇಷ್ಟೆಲ್ಲ ಮಾತಾಡಿರೋದು ತಾಯಿ ಭಗವತಿಯವರಿಗೆ ಇಷ್ಟ ಆಗಿಲ್ಲ ಅನ್ನೋದು ನಿನಗೂ ಕೂಡ ಗೊತ್ತಿದೆ ಎಂದಾಗ ಅವನು ಆಂಧ್ರ ಸುಮ್ಮನಿರೋದಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ಇಲ್ಲಿವರೆಗೆ ನಾನು ನಿನ್ನ ಮಾತನ್ನು ಶಾಂತವಾಗಿ ಕೇಳಿದ್ದೇನೆ. ನನಗೆ ನಾನೇನು ನಿರ್ಧಾರ ಮಾಡಿದ್ದೀನಲ್ಲ, ಭಗವಾನರಾದರೇನು ಪ್ರಶ್ನಿಸಬಹುದು, ಅದು ಸರಿ ಅಂತ ನನಗೆ ಅನಿಸಿದೆ. ಮತ್ತು ನೀನು ಇನ್ನೊಂದು ಗಮನಿಸಿದೀಯ, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸಂಕಟ ಏನಾಗ್ತಿದೆ ಅಂತಂದರೆ, ಭಗವಾನರು ಆ ದೇವರಾತನ ಜೊತೆಯಲ್ಲಿ ಚರ್ಚೆ ಮಾಡ್ತಿದ್ದಾರಲ್ಲ, ವಿಷಯಗಳು, ರಹಸ್ಯವಾದಂತಹ ಆ ಅನುಭವದ ಸಂಗತಿಗಳನ್ನು ನನ್ನೊಡನೆ ಬೇಡಪ್ಪ, ನಾನು ಅಯೋಗ್ಯ ಅಂತ ಅವರಾಗಲೇ ತೀರ್ಮಾನಿಸಿದ್ದಾರೆ. ನಿನ್ನ ಜೊತೆ ನೀನು ಕೂಡ ಅಗ್ನಿ ಸಾಕ್ಷಾತ್ಕಾರ ಮಾಡಿಕೊಂಡಿರೋನು, ನಿನ್ನ ಜೊತೆಗೂ ಕೂಡ ಮಾತಾಡಿಲ್ಲ. ನಮ್ಮದೇನು, ನಮ್ಮಲ್ಲಿ ಧನ ಅಂದರೆ ಏನು? ವಿದ್ಯೆಯೇ ನಮ್ಮ ಧನ. ನಮ್ಮ ಕುಲಕ್ಕೆ ಸೇರಿದ ವಿದ್ಯಾರಹಸ್ಯಗಳನ್ನೆಲ್ಲ ಇವನು ಯಾರೋ ಬಂದವನಿಗೆ ಕೊಟ್ಟುಬಿಟ್ರೆ ನಾನು ಹೇಗೆ ತಡ್ಕೊಳ್ಳಿ? ಆಗ ಮಧುಚಂದ ಹೇಳ್ತಾನೆ, ಅದನ್ನು ನೀ ಕೇಳೋಕ್ಕೆ ಬರೋದಿಲ್ಲ. ಯಾಕೆಂದರೆ ಭಗವಾನರಲ್ಲಿ ಎಷ್ಟು ವಿದ್ಯೆ ಇದೆಯೋ ಅದೆಲ್ಲ ಸ್ವಾರ್ಜಿತವಾದದ್ದು, ಅವರೇ ತಪಸ್ಸು ಮಾಡಿ ಪಡ್ಕೊಂಡಿರುವಂಥ ವಿದ್ಯೆ. ಹಾಗಾಗಿ ಅವರೇ ಸ್ವಯಂ ಮೇಧಾಜನನ ಮಾಡಿದ್ದಾರೆ. ಮತ್ತು ನಮಗೆ ಅವರ ವಿದ್ಯಾ ವೈಭವ ಹುಟ್ಟಿದಾಗಿಂದ ಬಂದಿದೆ. ಇನ್ನು ಮುಂದೆ ನಾವು ಅನುಷ್ಠಾನ ಮಾಡಬೇಕು, ನಾವು ಅದನ್ನು ಮಾಡಿಲ್ಲ. ಆದ್ದರಿಂದ ನೀನು ನೋಡ್ತಿರುವ ದೃಷ್ಟಿ ಇದೆಯಲ್ಲ, ಅದು ವಕ್ರದೃಷ್ಟಿ. ಆದ್ದರಿಂದ ಇದನ್ನು ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇವತ್ತಿನಿಂದ ನನ್ನ ಗುಂಪೇ ಬೇರೆ, ನಿನ್ನ ಗುಂಪೇ ಬೇರೆ. ವಸಿಷ್ಠರ ಆಶಯವೂ ಇದಾಗಿತ್ತು. ಯಾಕಂದರೆ ಅವರ ಶೋಕವನ್ನು ಇವರು ತಗೊಂಡಿದ್ದರಿಂದ ವಿಶ್ವಾಮಿತ್ರರು ಅವರು ಹುಟ್ಟೋಕ್ಕೆ ಮುಂಚೆನೇ ಈ ಸಂಕಲ್ಪ ಮಾಡಿದರು. ಅವನು ಹೇಳ್ತಾನೆ, ಆಯಿತು, ಅದೇನಾದರೂ ಆಗಲಿ, ನಾನು ಧರ್ಮಪುರುಷನ ಸಾಕ್ಷಿಯಾಗಿಟ್ಕೊಂಡು ಇವುಗಳನ್ನು ಮಾತಾಡ್ತೀನಿ, ಅದೇನು ಮಾಡ್ತೀಯೋ ನೀನು ಮಾಡು ಅಂತ ಹೇಳಿದ್ರು. ಮಾರನೇ ದಿನ ಆಯಿತು. ಭಗವತಿ ನಿಧಾನವಾಗಿ ಎದ್ದಿದ್ದಾರೆ. ಎದ್ದವರು ಸೀರೆ ತೊಡರುಕೊಂಡು ಬಿದ್ದರು. ಎದ್ದ ತಕ್ಷಣ ಬೀಳೋದು ಅಷ್ಟು ಸಾಧುವಾದ ಸಂಗತಿ ಅಲ್ಲ. ಆವಾಗಲೇ ಅವರಿಗೆ ಸ್ವಲ್ಪ ಕಸಿವಿಸಿ ಅಂಥೇಳಿ ಅನ್ನಿಸ್ತು. ಅಂತೂ ಕಷ್ಟಪಟ್ಟು ಹೋಗಿ ಗುಡಿಸಿ ಸಾರಿಸಿ ಮಿಕ್ಕದನ್ನೆಲ್ಲ ಸಿದ್ಧ ಮಾಡಿದ್ರು. ನದಿಯ ಬಳಿ ದೇವರಾತ ಒಬ್ಬನೇ ಸ್ನಾನ ಮಾಡೋಕ್ಕೆ ಅಂಥೇಳಿ ಹೋಗಿದ್ದ. ಒಟ್ಟು ಅವತ್ತಿನ ದಿನ ಎಲ್ಲರಿಗೂ ಒಂಥರದಲ್ಲಿ ಒಂದು ಆಲಸ್ಯ, ಏನೋ ಕಸಿವಿಸಿ ಅಂತೂ ನಡೀತಾ ಇದೆ. ಭಗವಾನರ ನದಿಯಲ್ಲಿಳಿದ ಸ್ನಾನ ಮಾಡೋಕ್ಕೆ ಹೊತ್ತಿಗೆ ಅವರೂ ಕೂಡ ಬಂದರು. ಒಟ್ಟು ಗಾಬರಿ, ದುಗುಡ, ಎಲ್ಲ ಕಡೆಯಲ್ಲೂ ಕೂಡ ಒಂಥರ ಈ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಇಡೀ ವಾತಾವರಣ ಇತ್ತು. ಆಗ ಮುನಿಪ ಭಗವಾನರು ಶುನಶೇಫನನು ತಮ್ಮಯ ಸದನದೊಳು ನಸುಕಿನೊಳು ಕರೆದರು. ಮಾತನಾಡಲ್ಕೆನುತಲೊಲವಿನಲಿ ಜನ ಕರೆದುರೊಳಗಾಶುನಶೇಫನನು ಕಾಣುತಲಾಂಧ್ರಕನು ಸಿಟ್ಟಿನೊಳು ಬಂದನು ಜನಕ ಭಗವಾನರನು
ನಮಿಸುತ್ತಲೀ. ಭಗವಾನರು ಬಂದು ವಿಶ್ರಾಂತಿಗಾಗಿ ಕೂತಿದ್ದಾರೆ. ಅವರು ದೇವರಾತನನ್ನು ಬರಮಾಡಿಕೊಂಡ್ರು. ಒಂದು ಮಾತು ಹೇಳ್ತಾರೆ ನೋಡು, ದುಃಖ ಅನ್ನೋದು ಬಂದಾಗ ಮನುಷ್ಯನಿಗೆ ಅದು ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವನ್ನೂ ಹಿಡಿದು ಬಿಡುತ್ತೆ ಗಟ್ಟಿಯಾಗಿ. ದುಃಖ ಬಂದಾಗ ಯಾವಾಗ ಅದು ಹಿಡಿಯುತ್ತೋ ಮನುಷ್ಯ ತುಂಬ ಸಹಜವಾಗಿ ಬಲವನ್ನು ಕಳ್ಕೊಂಡು ಬಿಡ್ತಾನೆ. ಆದ್ದರಿಂದ ಅದನ್ನು ಸರಿ ಮಾಡಿಕೊಳ್ಬೇಕು. ಹೇಗೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನ ಅನಿತ್ಯಾಂಸ್ತಾಂಸ್ತಿ ತಿಕ್ಷಸ್ವ ಭಾರತ. ಇಂದ್ರಿಯಗಳಿಗೂ ವಿಷಯಗಳಿಗೂ ಆಗುವ ಸ್ಪರ್ಶಗಳಿದೆಯಲ್ಲ, ವಿಚಾರಗಳು ಬಂದಾಗ ಅದು ಸುಖನೂ ಕೊಡುತ್ತೆ, ದುಃಖನೂ ಕೊಡುತ್ತೆ. ಅದರಲ್ಲೂ ದುಃಖ ಬಂದಾಗ ಅದು ಸ್ವಲ್ಪ ಅಲ್ಲಾಡಿಸಿಬಿಡುತ್ತೆ ಇಂದ್ರಿಯಗಳನ್ನು. ಮನಸ್ಸಂತೂ ಪೂರ್ತಿ ಕಲಗತ್ತೆ. ಆ ಕಲಕಿದ್ದನ್ನು ಸರಿ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗೋದು ಯಾವುದು ಅಂದರೆ ಅದನ್ನು ಸಹಿಸಿಕೊಳ್ಳೋದನ್ನು ಕಲಿಬೇಕು. ದುಃಖ ಬಂದಾಗ ಅದನ್ನು ಎದುರಿಸುವ ಅಥವಾ ಸಹಿಸಿಕೊಳ್ಳುವಂಥ ಒಂದು ಅಭ್ಯಾಸವನ್ನು ಮನುಷ್ಯ ಮಾಡ್ಕೋತಾ ಹೋಗಬೇಕು. ಇಲ್ಲದೇ ಇದ್ದರೆ ಅದು ವ್ಯಕ್ತಿತ್ವವನ್ನು ಬಲಹೀನವಾಗಿ ಮಾಡಿಬಿಡುತ್ತೆ. ಹಾಗೆ ದುರ್ಬಲವಾದ ತಕ್ಷಣ ಮನಸ್ಸು ಸಿಕ್ಕಿದ ಕಡೆಗೆ ಜಾರೋದಕ್ಕೆ ಆರಂಭ ಮಾಡುತ್ತೆ. ಅದು ಆಗಬಾರ್ದು. ಈಗ ಬಲವನ್ನು ಪಡೆಯೋದಕ್ಕೆ ಏನು ಮಾಡಬೇಕು ಅಂತಂದರೆ ವಿಶೇಷವಾಗಿ ಚಂದ್ರ, ನಿಮಗೆ ಗೊತ್ತಿದೆ ಚಂದ್ರಮ ಮನಸೋ ಜಾತಃ ಮಂತ್ರ ಅಲ್ಲಿಂದ ಆರಂಭ ಆಗುತ್ತೆ. ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳೋಕ್ಕೆ ಚಂದ್ರ ಮತ್ತು ಬೃಹಸ್ಪತಿ ದೇವಗುರು ಅವರನ್ನು ಧ್ಯಾನ ಮಾಡಿಬಿಟ್ಟು ಬಲವನ್ನು ಪಡ್ಕೊಂಡು ಇಂದ್ರಿಯಗಳಲ್ಲಿ ಅದನ್ನು ತುಂಬಿಸ್ಕೊಳ್ಬೇಕು. ತುಂಬಿಸಿದ್ರೆ ಮನಸ್ಸು ಮತ್ತು ಬುದ್ಧಿಗಳನ್ನು ಜಾಗೃತವಾಗಿಟ್ಕೊಂಡ್ರೆ, ಯಾವಾಗಲೂ ಎಚ್ಚರಿಕೆಯ ಸ್ಥಿತಿಯಲ್ಲಿ ಇಟ್ಕೊಂಡ್ರೆ ದುಃಖ ಏನಾಗುತ್ತೆ, ಅಡುಕ್ತಾ ಬರುತ್ತೆ. ದುಃಖವನ್ನು ಅಡಗಿಸದ ಹೊರತು ಸಹಿಸ್ಕೊಳ್ಳೋ ಶಕ್ತಿ ಬರೋದಿಲ್ಲ. ಆದ್ದರಿಂದ ಅದನ್ನು ಅಡಗಿಸುವ ಹಾಗೆ ಮಾಡಬೇಕು. ಆದ್ದರಿಂದ ಇದನ್ನು ಮರೆಯದೆ ನೀನು ನೋಡಿಕೊಂಡಿರಬೇಕು ಅಂತ ಎಚ್ಚರಿಕೆಯನ್ನು ಭಗವಾನರು ಕೊಟ್ಟರು. ದೇವರಾತ ಬಂದದ್ದನ್ನು ಆಂಧ್ರಕ ನೋಡಿದ ತಕ್ಷಣ ಅವನಿಗೆ ಇನ್ನೂ ರೇಗಿ ಹೋಯಿತು. ಬಂದರು, ಆತ ವಿಶ್ವಾಮಿತ್ರರಿಗೆ ನಮಸ್ಕಾರ ಮಾಡಿದ. ಆ ದೇವರಾತನ ನೋಡಲಿಲ್ಲ. ಅವ್ರು ಹೇಳ್ತಾರೆ ಇವನೂ ನಮಸ್ಕಾರಕ್ಕೆ ಯೋಗ್ಯನೇ. ಆಗ ಆಂಧ್ರಕ ಹೇಳ್ತಾನೆ, ಆಂಧ್ರ ನೀವು ಅಪ್ಪಣೆ ಮಾಡ್ತಿದ್ದೀರಾ ಅಂತ ಇವನಿಗೆ ನಾನು ಮಾಡ್ತಾಯಿದ್ದೀನಿ. ಆದರೆ ಭಗವಾನರೇ, ನೀವು ಒಂದನ್ನು ಗಮನಿಸಬೇಕು, ಈ ಆಂಧ್ರ ನೀವು ಕರ್ಕೊಂಡು ಬಂದು ಕೂರಿಸ್ಕೊಂಡಿರುವ ಶುನಶೇಫನಿಗಿಂತ ಶ್ರೇಷ್ಠನಾದ ಅಂಥವನು. ದೇವರಾತ ಅನ್ನೋ ಹೆಸರು ಬಳಸೋದಿಲ್ಲ, ಇಲ್ಲ ಇದೇ ಹೆಸರನ್ನು ಬಳಸ್ತಾನೆ. ಆವಾಗ ಭಗವಾನರ ತಲೆದೋಗುದು. ವಾದ ಇವತ್ತಿಂದು ತುಂಬ ಸೊಗಸಾಗಿ ಆರಂಭ ಆಗಿದೆ. ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರಿಗೆ ಮಾಡೋದಿಲ್ಲ ಅನ್ನುವುದೇ ತರ್ಕ ಅಂಥೇಳಿ ಆದರೆ ಒಂದು ಸೊಗಸಾದ ವಾದ ಆರಂಭವಾಗುತ್ತೆ. ಇದನ್ನು ಪರಿಹಾರ ಮಾಡೋಕ್ಕೆ ಧರ್ಮ ಮಂದಿರಕ್ಕೆ ಹೋಗೋಣ, ಅಲ್ಲಿ ಏನು ನಿರ್ಧಾರ ಆಗತ್ತೆ ನೋಡೋಣ ಅಂತ ಎದ್ದು ಹೊರಟು ಬಿಟ್ರು. ಅಷ್ಟಕ್ಕೆ ನಿಲ್ಲಿಸಲಿಲ್ಲ, ನಿಮ್ಮ ತಾಯಿಯನ್ನು ಕರ್ಕೊಂಡು ಬಾ ಅಂಥೇಳಿ ಹೋದರು. ಮತ್ತೆ ದೇವರಾತನನ್ನು ಕರೆದು ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನೋಡು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಧರ್ಮದ ವಿಚಾರ ಮಾಡುವಾಗ ಪ್ರಾಣದ ಮೇಲೆ ದೃಷ್ಟಿ ಇರಬೇಕು ಯಾವಾಗಲೂ. ಇಲ್ಲದೆ ಹೋದರೆ ಕಷ್ಟ. ಅಲ್ಲಿ ಒಂದು ಸ್ವಲ್ಪ ವಿಕಾರ ಒಳಗಿಂದ ಬಂತು, ಮನಸ್ಸು ಉದ್ರೇಕವಾಗತ್ತೆ. ಉದ್ರೇಕವಾದ ಮನಸ್ಸನ್ನು ಮತ್ತೆ ಸಮಕ್ಕೆ ತರುವುದು ಕಷ್ಟದ ಕೆಲಸ. ಆದ್ದರಿಂದ ಮನಸ್ಸನ್ನು ಒಂದೇ ಮಾದರಿಯಲ್ಲಿ ಇಟ್ಕೊಂಡು ಗಮನಿಸಿಕೊಂಡು ಎಚ್ಚರಿಕೆಯಿಂದ ಇರಬೇಕು. ವಿವೇಕಾನಂದರ ಮಾತು ಪದೇ ಪದೇ ನೆನಪಿಗೆ ಬರುತ್ತೆ. ಉತ್ತಿಷ್ಠತ ಜಾಗ್ರತ, ಉತ್ತಿಷ್ಠತ ಜಾಗ್ರತ ಅನ್ನುವ ಮಾತು. ಅಂದರೆ ಎದ್ದು ನಿಂತ್ಕೊಳ್ಳೋದಲ್ಲ, ಅದು ಮನಸ್ಸು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಮತ್ತು ಅದು ಜಾಗೃತ ಸ್ಥಿತಿಯಲ್ಲಿ ಸುತ್ತದನ್ನು ಅವಲೋಕನ ಮಾಡ್ತಾ ಇರಬೇಕು ಅಂತ ಹೇಳಿ ಧರ್ಮ ಮಂದಿರ
ಇತ್ತಲ್ಲ ಅಲ್ಲಿಗೆ ಬಂದರು. ಅಲ್ಲಿ ಆಂಧ್ರ ತಾಯಿ ತಮ್ಮಂದರು ಎಲ್ಲರನ್ನೂ ಕರ್ಕೊಂಡು ಬಂದಿದ್ದ. ಭಗವಾನರು ಪತ್ನಿಯನ್ನು ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಭಗವತಿಗೆ ನೋಡಿಂದು. ಭಗವತಿಯೇ ನೋಡಿಂದು ನಿನ್ನೀ ಮಗನು ಕರೆದಿಹ ಸಭೆಯಿದನು. ನಾವುಗಳು ದತ್ತಕಗಿತ್ತಿರುವ ಮಾನ್ಯತೆಯ ಚರ್ಚಿಸಲು ಮಿಗಿಲು ನಾನೆನ್ನುತಿಹ ನಿನ್ನೀ ಮಗನು ದತ್ತಕಗಿಂತ ಕೇಳೋ ಬಗೆಹರಿಸಲಿ ಸಭೆಯು ಹಿರಿಯನ ನಿಂದು ಚರ್ಚೆಯೊಳು. ಪಕ್ಕದಲ್ಲಿ ಪತ್ನಿಯನ್ನು ಕೂರಿಸ್ಕೊಂಡು ಆಕೆಗೆ ಹೇಳ್ತಿದ್ದಾರೆ, ನಿನ್ನ ಮಗ ಇವತ್ತು ನನ್ನ ಮೇಲೆ ಒಂದು ಆಪಾದನೆಯನ್ನು ತಂದು ಧರ್ಮ ಮಂದಿರದಲ್ಲಿ ಅದನ್ನು ಪರಿಹಾರ ಮಾಡೋದಕ್ಕೆ ಕೂಡಿಸಿದ್ದಾನೆ. ಬ್ರಹ್ಮಜ್ಞಾನಿಯಾಗಬೇಕಾದ್ರೆ ಮನೆಯೊಳಗಿಂದ ಎಷ್ಟು ತಿಕ್ಕಾಟ ಬರುತ್ತಲ್ವ. ಒಂದು ಕಡೆ ಹೊರಗಿಂದ, ಇನ್ನೊಂದು ಕಡೆ ದೇವತೆಗಳಿಂದ, ಸುತ್ತ ಇರುವ ಋಷಿಗಳಿಂದ ಪರೀಕ್ಷೆ. ಇದನ್ನೆಲ್ಲ ಹೇಗೋ ಮಾಡಬಹುದು ಅಂತಾದರೆ ಒಳಗಡೆ ಇರೋರು ಅದನ್ನು ಹೇಗೆ ತಗೊಳ್ತಾರೆ? ಯಾಕಂದ್ರೆ ಪ್ರತಿದಿನ ಜೊತೆಗೆ ಇರುವಂಥವ್ರಲ್ವ. ಇವತ್ತು ನಿನ್ನ ಮಗ ಬಹುಶಃ ವಿಶ್ವಾಮಿತ್ರರನ್ನು ಮೊದಲ ಬಾರಿಗೆ ತಂದು ನಿಲ್ಲಿಸಿದ ಮಗ ಧರ್ಮ ಮಂದಿರದಲ್ಲಿ. ಇದು ಏನು ಮಾಡಿದ್ಯಾ, ನೀ ಮಾಡಿದ್ದು ತಪ್ಪು ಅಂತ ಹೇಳಿ. ಮತ್ತೆ ಮೊದಲನೇ ದಿನ ನೆನಪಿಸ್ಕೊಳ್ಳೋಣ, ನಂದಿನಿಯನ್ನು ಕಿತ್ತು ಕರ್ಕೊಂಡು ಹೋಗ್ತೀನಿ ಎಂದಾಗಲೂ ಕೂಡ ವಸಿಷ್ಠರು ಇಂಥದ್ದೊಂದು ಆಪಾದನೆಯನ್ನು ಹಾಕದೆ ವಾಮದೇವರನ್ನು ಕರೆದು ಸೂಚಿಸಿಬಿಟ್ಟಿದ್ರು, ಮುಂದೆ ಈತ ಬ್ರಹ್ಮರ್ಷಿಯಾಗುವನು ಅಂಥೇಳಿ. ಆದರೆ ಅಂತಹವರ ಪಕ್ಕದಲ್ಲೇ ಇದ್ದಂತಹ ಮಗ ಇವರನ್ನು ಕರ್ಕೊಂಬಂದ. ಆದ್ದರಿಂದ ಯಾರಿಗೆ ನ್ಯಾಯ ಬೇಕಾಗಿದೆಯೋ ಅವರೇ ಪರಿಷತ್ತನ್ನು ಕರೀಬೇಕು. ಆಕೆ ಹೆತ್ತವಳು ಒಂದು ಅರ್ಥದಲ್ಲಿ ಭೂಮಿಗಿಳಿದು ಹೋದರು. ಆವಾಗ ಕೇಳ್ತಾರವರು, ಆಂಧ್ರ ನೀನು ಭಗವಾನರನ್ನು ಧರ್ಮ ಮಂದಿರಕ್ಕೆ ಕರ್ಕೊಂಬಂದಿದೀಯಾ ಅಂತ ಹೇಳಿದಾಗ ಅವನಿಗೇನು ಅನಿಸಲ್ಲ. ಹೌದು, ಭಗವಾನರು ಧರ್ಮ ಮಂದಿರಕ್ಕೆ ಬಂದಿದ್ದಾರೆ ಅಂತ ಕೇಳಿ ಇಡೀ ಆಶ್ರಮ ಅಲ್ಲಿಗೆ ಮಗುಚ್ಕೊಂಡ್ಬಿಡುತ್ತೆ. ಏನಾಯಿತು, ಯಾಕೆ ಅಂತ ಎಲ್ಲರೂ ಬಂದು ಅವರವರ ಸ್ಥಾನದಲ್ಲಿ ಅವರವ್ರು ಕೂತ್ಕೊಂಡಿದ್ದಾರೆ. ಧರ್ಮಾಸನದಲ್ಲಿ ದರ್ಭೆಯ ಕೂರ್ಚ್ ಪರಿಚಯ ಇದೆ ಅಂತ ಅಂದ್ಕೊಳ್ತೀನಿ ನಾನು. ಒಂದು ಕೂರ್ಚನ್ನು ಕಟ್ಟಿ ಅದನ್ನು ಅಲ್ಲಿಟ್ಟು, ಆತನೇ ಧರ್ಮಪುರುಷ. ದರ್ಭೆಯ ಕೂರ್ಚಿನಲ್ಲಿ ಅವನು ಬರ್ತಾನೆ, ಆವಾಹನೆಯನ್ನು ಮಾಡಿಕೊಳ್ಳೋಣ, ನಮ್ಮ ವಾದ ವಿವಾದವನ್ನು ಅವನು ಕೇಳಿ ಕೊನೆಗೆ ನಿರ್ಣಯವನ್ನು ಅವನು ಕೊಡಲಿ ಅಂಥೇಳಿ ಇಡೀ ಸಭೆ ಪ್ರಾರ್ಥನೆಯನ್ನು ಮಾಡುತ್ತೆ. ಭಗವಾನರು ಎದ್ದು ನಿಂತ್ಕೊಳ್ತಾರೆ. ನಾವು ಆಪಾದಿತರು, ನಮ್ಮ ಮೇಲೆ ಆಪಾದನೆ ಬಂದಿರೋದು. ಯಾಕೆ ಅಂದರೆ ನಾನು ದೇವರಾತನನ್ನು ನನ್ನ ದೊಡ್ಡ ಮಗ ಅಂಥೇಳಿ ಅಂಗೀಕರಿಸಿರೋದ್ರಿಂದ ಆಂಧ್ರ ಮುಂತಾದವರಿಗೆ ಅವರ ಜನ್ಮಸಿದ್ಧ ಅಧಿಕಾರಕ್ಕೆ ಲೋಪ ತಂದಿದ್ದೀವಿ ಅನ್ನೋದು ನನ್ನ ಮೇಲೆ ಒಂದರ್ಥದಲ್ಲಿ ಆಪಾದನೆ. ಮತ್ತು ಕುಲೀನನೇ ಅಲ್ಲದೆ ಇರೋ ಈ ಶುನಶೇಫನು ಆಂಧ್ರಾದಿಗಳ ಅಧಿಕಾರವನ್ನು ಅಪಹರಣ ಮಾಡ್ತಾ ಇದ್ದಾನೆ ಅಂತ ಅವನು ಹೇಳ್ತಾ ಇದ್ದಾನೆ. ಅವನ ಮೇಲೂ ಒಂದು ಆಪಾದನೆ ಇದೆ. ಅದನ್ನು ಮೀರಿ ಇದು ಪೂರ್ತಿ ಅಧರ್ಮ ಅನ್ನೋದು ಅವನ ಸಿದ್ಧಾಂತ. ಇದನ್ನು ನಾವು ಅಂಗೀಕರಿಸಬೇಕು ಅಥವಾ ನಿರಾಕರಣೆ ಮಾಡಬೇಕು, ಎರಡರಲ್ಲಿ ಒಂದು. ಈಗ ಧರ್ಮಸಭೆಯಲ್ಲಿ ನಾನು ಶಪಥ ಮಾಡಿ ಹೇಳ್ತಾ ಇದ್ದೇನೆ, ಹರಿಶ್ಚಂದ್ರನ ಯಾಗದಲ್ಲಿ ದೇವತೆಗಳು ನನಗೆ ಈ ಪುತ್ರರತ್ನನನ್ನು ಅನುಗ್ರಹ ಮಾಡಿದ್ದಾರೆ. ಇವನ ವಯೋಮಾನದಿಂದ ಅತ್ಯಂತ ಕಿರಿಯ, ಆದರೆ ಗುಣದಿಂದ, ವಿದ್ಯೆಯಿಂದ, ಪ್ರಭಾವದಿಂದ, ತಪಸ್ಸಿನಿಂದ ನನ್ನ 100 ಜನ ಮಕ್ಕಳಿಗಿಂತಲೂ ಇವ ಶ್ರೇಷ್ಠ. ಆದ್ದರಿಂದ ನಾವು ಇವನನ್ನು ಜ್ಯೇಷ್ಠ ಅಂಥೇಳಿ ದಂಪತಿಗಳಿಬ್ಬರೂ ಅಂಗೀಕರಿಸಿದ್ದೇವೆ. ಮತ್ತು ಇವನು ಆಂಗೀರಸ ವಿಶ್ವಾಮಿತ್ರ ಗೋತ್ರ ಎರಡಕ್ಕೂ ಕೂಡ ಭೂಷಣವಾಗಿರ್ತಾ ಇದ್ದಾನೆ. ಇದನ್ನು ನಾವು ಧರ್ಮ ಅಂಥೇಳಿ ಅಂಗೀಕಾರ ಮಾಡಿ
ಆಚರಣೆಗೆ ತಗೊಂಡಿದ್ದೇವೆ. ಇದನ್ನು ಅನುಮೋದಿಸುವವರು ಹೇಳಬಹುದು, ವಿರೋಧ ಮಾಡುವವರು ಹೇಳಬಹುದು. ಇದನ್ನು ಧರ್ಮ ಪರಿಷತ್ತಿಗೆ ನಿವೇದಿಸಬಹುದು. ಅಕಸ್ಮಾತ್ ಈ ತೀರ್ಮಾನ ತಪ್ಪು ಅಂತ ಸರಿಯಾದ ಕ್ರಮದಲ್ಲಿ ಯಾರಾದರೂ ಹೇಳಿದ್ರೆ ತಿದ್ದುಕೊಳ್ಳೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಕೈ ಮುಗಿದು ಕೂತ್ಕೊಂಡ್ರು. ಈ ಮಾತನ್ನು ಹೇಳಬೇಕಾದ್ರೆ ಅವರು ಏನನ್ನೆಲ್ಲ ಯೋಚನೆ ಮಾಡಿರಬಹುದು ಅನ್ನೋದಿದೆಯಲ್ಲ. ಆಮೇಲೆ ಕೊನೆಯ ಶಬ್ದ ತಿದ್ದುಕೊಳ್ತೀವಿ ನಾವು ಇದು ತಪ್ಪಾಗಿದ್ದರೆ. ಈ ಮಾತನ್ನು ಹೇಳಬೇಕಾದ್ರೆ ಭಗವಾನರ ಎತ್ತರ ಎಷ್ಟು ಅನ್ನೋದನ್ನು ಯೋಚನೆ ಮಾಡಬೇಕು. ಆಗ ಹಿರಿಯನೆಂದಿ ದೇವರಾತಗೆ ದೊರೆತ ಪದವಿಯನೊಪ್ಪುತ್ತಲೀ ನತ ಶಿರದಿ ವಂದಿಸುತ್ತಿಹೆವು ನಾವೈವತ್ತು ಜನರಿಂದು. ಎರಡು ಗೋತ್ರಗಳನ್ನು ಬೆಳಗುತ ಹರಸಲಿ ಜ್ಯೇಷ್ಠಾಗ್ರಜನು ಸಹಕರಿಸುವೆವು ನಾವೆಲ್ಲರೂ ಎನ್ನುತ್ತಲಿ ಅರುಹಿದರು ಸಭೆಗೆ. ಮಧುಚ್ಛಂದ ಎದ್ದು ನಿಂತ್ಕೊಂಡ. ವಿಶ್ವಾಮಿತ್ರರು ಮಾತಾಡಿದ ತಕ್ಷಣ ಅವನ ಹಿಂದೆ ಅವನ ತಮ್ಮಂದಿರು 49 ಜನವು ಎದ್ದು ನಿಂತ್ಕೊಂಡ್ರು. ಅಣ್ಣ ಎದ್ದು ನಿಂತ್ಕೊಂಡ ತಕ್ಷಣ ಅವರು ಎಲ್ಲರಿಗೂ ನಮಸ್ಕಾರ ಮಾಡಿ ಹೇಳ್ತಾರೆ, ಭಗವಾನರು ಏನು ಅಪ್ಪಣೆ ಕೊಡಿಸಿದ್ದಾರೋ ಅದು ಧರ್ಮಸಮ್ಮತ ಅಂಥೇಳಿ ನಾವು ಒಪ್ಕೊಂಡಿದ್ದೇವೆ. ಮತ್ತು ಇವನು ಇರೋದ್ರಿಂದ ವಂಶಕ್ರಮಾನುಗತವಾಗಿ ಬಂದ ಅಧಿಕಾರಿಗಳಿಗೆ ಯಾವುದೂ ಲೋಪ ಇಲ್ಲ. ಇವನನ್ನು ವಿದ್ಯೆ ತಪಸ್ಸು ಅವನ್ನೆಲ್ಲ ನೋಡಿ ಸರ್ವಜ್ಯೇಷ್ಠ ಅಂತ ಹೇಳಿ ನಾವಿಷ್ಟೂ ಜನ ಅಂಗೀಕಾರ ಮಾಡಿದ್ದೇವೆ. ಇವನಿಗೆ ಅದು ಸಲ್ಲೋದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಹೇಳಿ ನಮಸ್ಕಾರ ಮಾಡ್ದ. ತಮ್ಮಂದರು ಕೂಡ ನಮಸ್ಕಾರ ಮಾಡ್ತಾರೆ. ಇಡೀ ಸಭೆ ಮಧುಚ್ಛಂದನ ಮಾತಿಗೆ ಅಂಗೀಕಾರವನ್ನು ಕೊಡ್ತು. ಆಂಧ್ರ ಮತ್ತು ಅವನ ತಮ್ಮಂದರು ಎದ್ದು ನಿಂತ್ಕೊಂಡ್ರು. ಎಲ್ರಿಗೂ ನಮಸ್ಕಾರ. ನಾನು ಈ ನನ್ನ ತಮ್ಮಂದಿರ ಪರವಾಗಿ ಹೇಳ್ತಾ ಇದ್ದೇನೆ. ಈಗ ನಾನು ಹೇಳೋದನ್ನು ನೀವು ಕೂತಿರೋರೆಲ್ಲರೂ ವಿಮರ್ಶೆ ಮಾಡಿ ನೋಡಬೇಕು. ನಾನು ಮಾತಾಡ್ತಾ ಇರೋದನ್ನು ಇದು ಧರ್ಮ ಸಪ್ರಮಾಣವಾದ ಲಕ್ಷಣ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ. ಮತ್ತು ಧರ್ಮ ಪುರುಷ ಅಕಸ್ಮಾತ್ ಇದನ್ನೇನಾದ್ರು ನಾನು ಹೇಳ್ತಾ ಇದ್ದೆ ತಪ್ಪು ಅಂತಾದರೆ ಎಲ್ಲಿವರೆಗೆ ಮಾತಾಡ್ತಾನೆ ಅಂದರೆ ಅವನು ನನಗೆ ಪ್ರಾಣಾಂತ ಶಿಕ್ಷೆಯನ್ನು ವಿಧಿಸಲಿ ಅಂತ ಹೇಳ. ಆಗ ಮಿಕ್ಕವರು ಒಂದು ಕಡೆ ಹಾ ಅಂತ ಹೇಳಿ ಅಂದ್ಕೊಳ್ತಾರೆ, ಇದು ಯಾಕೆ ಬೇಕಿತ್ತು ಅಂತ. ಮುಂದೆ ಅವನು ಹೇಳ್ತಾ ಹೋಗ್ತಾನೆ, ಈ ಸಿದ್ಧಾಂತವನ್ನು ಅವರೇನೋ ಹೇಳಿದ್ದಾರಲ್ಲ ಅದು ಅವರು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಪಿತೃಧರ್ಮದ ದುರ್ವಿನಿಯೋಗವನ್ನು ಅವರು ಮಾಡಿದ್ದಾರೆ. ಈಗ ಯಾಕೆ ಅಂದರೆ ಇವರೇನೋ ದೇವರಾತ ಅದು ಇದು ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಇವನು ಶುನಶೇಫನೆ ಹೊರತು ಬೇರೆಯವನಾಗಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವನು ಆಂಗೀರಸ ಗೋತ್ರದವನೇ ಹೊರತು ವಿಶ್ವಾಮಿತ್ರ ಗೋತ್ರದವನು ಯಾವ ಕಡೆಯಿಂದ ಆಗ್ತಾನೆ ಮತ್ತು ಹೇಗೆ ಆಗ್ತಾನೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಗೋತ್ರ ಅನ್ನುವುದು ಪರಂಪರೆಯಿಂದ ಪ್ರಾಪ್ತವಾಗುವಂಥ ಒಂದು ಅಧಿಕಾರ. ಭಗವಾನರು ತಮ್ಮನಿಗೆ ಯಾರು ಒಲಿತಾರೋ ಅವರಿಗೆಲ್ಲ ಗೋತ್ರ ಕೊಡೋದಾದರೆ, ಮತ್ತು ಈಗ ನಾವು ಉತ್ತರಾಧಿಕಾರಿಗಳಾದ ನಾವು ಇದ್ದೀವಲ್ವ, ನಮ್ಮನ್ನು ಕೇಳಿಕೊಡ್ಬೇಕಾಗಿತ್ತು. ಅವನು ಅದನ್ನೂ ಒಪ್ಕೊಂಡು ಬಿಡೋಣ, ತಂದೆ ಅನ್ನೋ ಕಾರಣಕ್ಕೆ ಅದನ್ನೂ ಒಪ್ಪೋಣ. ಆದರೆ ಅವನು ನಮಗೆ ತಮ್ಮನಾಗಬೇಕೇ ಹೊರತು ಅಣ್ಣ ಆಗೋಕ್ಕಾಗಲ್ಲ. ಅವನನ್ನು ಹಿರಿಯ ಅಂಥೇಳಿ ನಾವು ಒಪ್ಪೋಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ವಿರೋಧ ಮಾಡ್ತೇವೆ. ಆದ್ದರಿಂದ ಇದನ್ನು ನಾನು ಮಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿದಾಗ ಮಿಕ್ಕವರು ಯೋಚನೆ ಮಾಡ್ತಿದ್ದಾರೆ ಇದಕ್ಕೆ ಏನು ಹೇಳಬೇಕು ಅಂತ. ಮಧುಚ್ಛಂದ ಹೇಳ್ತಾನೆ, ಅಣ್ಣ ಸ್ವಲ್ಪ ಮಾತನ್ನು ಕಡಿಮೆ ಮಾಡಿದರೆ ಒಳ್ಳೆಯದಿತ್ತು ಅಂತ. ಇಲ್ಲ ಸಾಧ್ಯವೇ ಇಲ್ಲ. ಮತ್ತು ಲೋಕದಲ್ಲಿ ಧರ್ಮ ಎರಡು ಥರ ಇದೆ, ಒಂದು ಸಾಮಾನ್ಯ ಧರ್ಮ ಮತ್ತು ಒಂದು ವಿಶೇಷ ಧರ್ಮ ಅಂಥೇಳಿ.
ಸಾಮಾನ್ಯಕ್ಕೆ ವಿಶೇಷದಿಂದ ಬಾಧೆ ಆಗಬಹುದು. ಇದು ವಿಶೇಷ ಧರ್ಮ ಆದ್ದರಿಂದ ಸಮನ್ವಯ ಬೇಕಾಗಿಲ್ಲ ಅಂತ ಆ ಹೊತ್ತಿನಲ್ಲೇ ಧರ್ಮಾಸನದಿಂದ ಕೂರ್ಚಿಟ್ಟಿದ್ರಲ್ಲ, ಒಂದು ಹೂಂಕಾರ ಕೇಳಿಸ್ತು. ಮಧುಚಂದ ಅದನ್ನು ಅವನ ಕೈ ಹಿಡಿದು ಎಳಿತಿದ್ದಾನೆ. ನಿಲ್ಲಿಸು ಮಾರಾಯ, ಯಾಕೆ ಇಷ್ಟೊಂದು ಮಾತಾಡ್ತಾ ಇದೀಯಾ? ಆಂಧ್ರ ಅತ್ಯಂತ ತಿರಸ್ಕಾರದಿಂದ ಹೇಳ್ದ, ಸಾಧ್ಯ ಇಲ್ಲ. ಆ ಗರ್ವದ ನಗು ಇರುತ್ತಲ್ಲ, ಅದನ್ನು ನಕ್ಕೆ ಹೇಳ್ತಾನೆ, ನಾನು ಜ್ಯೇಷ್ಠ, ನಾನು ಬರೀ ಜ್ಯೇಷ್ಠ ಅಲ್ಲ ಶ್ರೇಷ್ಠನೂ ಹೌದು, ನೀನು ಕೂಡ ಅದನ್ನು ಮರಿಬಾರ್ದು ಅಂದಾಗ, ಬೇಡಪ್ಪ ಎದುರುಗಡೆಗೆ ಭಗವಾನರಿದ್ದಾರೆ ಅಂದಾಗ, ಅದು ಅವರಿಗೂ ಕೂಡ ಇದೇ ಮಾತೆ. ಭಗವತಿ ಕೂತು ತಾಯಿ ಹೇಳ್ತಾ ಇದ್ದಾಳೆ, ಆಂಧ್ರ ಎಚ್ಚರಿಕೆ, ನಾಲ್ಗೆ ಉದ್ದ ಆಯಿತು ಅಂತ. ಇಲ್ಲ, ಹಿಂದಕ್ಕೆ ತಗೋ ಮಾತನ್ನು, ನಿಂದನ್ನು ನೀನು ಆಡಿದ್ದನ್ನು ಅಂದರೆ ಇಲ್ಲ, ಸಾಧ್ಯವೇ ಇಲ್ಲ, ಇದು ಭಗವಾನರೂ ತಪ್ಪಿದ್ದಾರೆ, ಮತ್ತು ಇವನು ಎಲ್ಲಿಂದಾನೋ ಬಂದವನು, ದೊಡ್ಡವನಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂದಾಗ ಮತ್ತವ ಹೇಳ್ದ, ಇದು ಅನ್ಯಾಯ ನೀನು ಮಾಡ್ತಿರೋದು ಅಂಥೇಳಿ. ತಕ್ಷಣ ಅವನು ಹೇಳ್ದ, ನಾನು ಹೇಳಿದ್ದೇ ನ್ಯಾಯ, ಇದೇ ಸರಿಯಾದ್ದು ಅಂದ ತಕ್ಷಣ ಒಡನೆ ಕೇಳಿತು. ಒಡನೆ ಕೇಳಿತು ಧರ್ಮಪೀಠದ ನಡುವಿನಲಿ ಹೂಂಕಾರವೊಂದದರೊಡನೆ ತೋರಿತು. ಬೆಂಕಿಯುರಿ ಕೆನ್ನಾಲಿಗೆಯ ಚಾಚಿ ಸುಡುವ ಬೆಂಕಿಯೊಳಾಂಧ್ರಕನ ಸಂಗಡದಿ ಪಂಚಾಶತರು ಸಿಲುಕುತ ಮಡಿಯಲಿ. ಆ ಸ್ಥಳದಲ್ಲಿ ಬೂದಿಯ ರಾಶಿ ಕಾಣಿಸಿತು. ಧರ್ಮಾಸನದ ಬಳಿಯಿಂದ ಒಂದು ಜೋರಾದ ಸಿಡಿಲಿನ ಶಬ್ದ ಕೇಳ್ತು. ಇಡೀ ಸಭೆ ನಡುಗುತ್ತೆ. ಭಗವಾನರು ತಗ್ಗಿಸಿದ ತಲೆಯನ್ನು ಮೇಲಕ್ಕೆ ಎತ್ತಿ ನೋಡುವಷ್ಟರಲ್ಲಿ ಒಂದು ಅಗ್ನಿಯ ಜ್ವಾಲೆ ಬಂದು 50 ಜನರನ್ನು ಸುಟ್ಟು ಭಸ್ಮ ಮಾಡಿಬಿಡ್ತು. ಭಗವತಿ ಅದನ್ನು ನೋಡಿ ಅಯ್ಯೋ ಅಂತ ಹೇಳಿ ಮೂರ್ಛೆ ಬಿದ್ದರು. ಅಷ್ಟರಲ್ಲಿ ಬಿಳಿಯ ಮೋಡವೊಂದು ಬಂದು ಭಗವತಿಯರನ್ನು ಕರ್ಕೊಂಡು ಹೋಯಿತು ಅವರ ಮೂಲವಾಸಕ್ಕೆ. ಘೃತಾಚಿ ಕೌಶಿಕಿಯಾಗಿದ್ದಂಥವಳು, ಆಕೆ ವಾಪಸ್ ಹೊರಟು. ಇದನ್ನು ನೋಡಿದ್ರು ಭಗವಾನರಂತೂ ಅದನ್ನು ನೋಡಿ ಉರುಳು ಬಿಟ್ಟು, ಅಂದರೆ ಈ ಶೋಕವನ್ನು ಹೇಗೆ, ಎಷ್ಟು ಪ್ರಶ್ನೆ ಬಂದುಬಿಡುತ್ತಲ್ವ. ವಸಿಷ್ಠರ ಮಕ್ಕಳನ್ನು ಇವರು ಆ ವಿದ್ಯುತ್ ಶಕ್ತಿಯಂತೆ ಹೋಗಿ ಆ ಶಕ್ತಿಯ ಮನಸ್ಸನ್ನು ಕಟ್ಟಾಕಿ ಜಮದಗ್ನಿಯ ಆಂಗೀರವೂ ಅದಕ್ಕೆ ಸೇರಿ ಆ 100 ಮಕ್ಕಳ ಶವದ ರಾಶಿಯನ್ನು ಬೀಳಿಸಿದ್ದಿದೆಯಲ್ಲ ಅಲ್ಲಿ. ಇಲ್ಲಾಂದರೆ ಇವನು ಪ್ರಶ್ನೆ ಮಾಡ್ತಿದ್ದಾನೆ, ಗರ್ವ ಇದೆ, ಮತ್ತೊಂದಿದೆ. ಅಲ್ಲಿ ಬಿದ್ದದ್ದು ಇವರಿಗೆ ನೆನಪಾಗತ್ತೆ. ಆದರೆ ತಲೆ ಮೇಲಿದ್ದ ಸಾಲ ಮುಗಿದಿದೆ. ಮತ್ತು ಇವರು ಅಗಸ್ತ್ಯರ ಆಶ್ರಮಕ್ಕೆ ಬಂದಿದ್ದಾರೆ. ಲೋಪಾಮುದ್ರೆಗಂತೂ ಮಹಾ ಸಂಭ್ರಮ, ಸಂತೋಷ ಎಲ್ಲ ಆಗ್ತಾಯಿದೆ. ಬಂದಿದ್ದು ಇವರೊಬ್ಬರೇ. ಆಕೆಗೆ ಏನು ಅನ್ನಿಸ್ತಿದೆ ಅಂದರೆ, ಇಡೀ ವಿಶ್ವಕ್ಕೆ ನಾನು ಸಮಾರಾಧನೆಯನ್ನು ಮಾಡ್ತಿದ್ದೀನೇನೋ ಅನ್ನುವಷ್ಟು ಸಂಭ್ರಮ ಆಕೆಯಲ್ಲಿ ಮೂಡ್ತಾ ಇದೆ. ಮತ್ತು ಅವರೆಲ್ಲ ಕೂತ್ಕೊಂಡಿದ್ದಾರೆ. ಅಲ್ಲಿ ದೇವರು ಬಹಳ ಚೆನ್ನಾಗಿ ಬರೀತಿದ್ದಾರೆ. ಅಂದರೆ ಪರಿಶಂಚನೆ ಮಾಡುವ ಕ್ರಮವನ್ನು ಏನು ಸೊಗಸಾಗಿ ಬರೆದಿದ್ದಾರೆ ಅಂದರೆ, ಆ ಎಲೆ ಹಾಕಿದ್ದನ್ನು ಮಾತ್ರ ಹೇಳಿ ಮುಂದಕ್ಕೆ ಹೋಗ್ತೀನಿ ನಾನು. ವೈಶ್ವಾನರನಿಗೆ ತನ್ನನ್ನು ಒಪ್ಪಿಸಿಕೊಳ್ಳೋಕ್ಕೆ ಎಲ್ಲ ಪಕ್ವಾನ್ನಗಳು ಕಾದು ನಿಂತಿದೆ, ಅದನ್ನು ಬಡಿಸಿದ್ದಾರೆ. ಸಂಸ್ಕಾರ ಪಡೆದು ಭೋಜ್ಯಗಳಾದ ಧಾನ್ಯಗಳು ಅವೆಲ್ಲ. ಮತ್ತು ಅದೊಂದು ಯಜ್ಞ. ಎಲ್ಲ ಮಕ್ಷಿಕ ಮುಂತಾದವುಗಳಿಂದ ಬಾಧೆ ಆಗದೆ ಇರೋ ಥರ ಸಣ್ಣ ಬೀಸಣಿಗೆಯನ್ನು ಇಟ್ಕೊಂಡು ಬೀಸ್ತಾ ಇದ್ದಾರೆ. ಇರುವೆಗಳು ಬರದೇ ಇರುವ ಹಾಗೆ ಪ್ರತಿ ಎಲೆಯ ಮುಂದು ಕರ್ಪೂರದ ಧೂಳು ಮತ್ತು ಅರಿಶಿಣದಿಂದ ರಂಗೋಲಿಯನ್ನು ಇಟ್ಟಿದ್ದಾರೆ. ಮತ್ತು ಅಲ್ಲಿ ಧರ್ಮಜ್ಯೋತಿಯ ಮಾದರಿಯಲ್ಲಿ ದೀಪಗಳನ್ನು ಹಚ್ಚಿಟ್ಟಿದ್ದಾರೆ. ಸನ್ಯಾಸಿಗಳು ಬಂದಾಗ ಈ ಥದ್ದೊಂದು ಕ್ರಮವನ್ನು, ಅಂದರೆ ನಾನು ಸ್ವೀಕಾರ ಮಾಡ್ತಾರೆ ಅಂತ ಆದಲ್ಲಿ ಇದು ಕ್ರಮ. ಮತ್ತು ಇಬ್ಬರೂ ಕೂತ್ಕೊಂಡು, ಇದು ಸ್ವಲ್ಪ ಹೆಚ್ಚು ಅನ್ನಿಸ್ಬೋದು, ಆದರೂ ಒಂದು ಸರಿ ಗಮನಕ್ಕೆ ತರಬೇಕು ಅಂತ ಅನ್ನಿಸ್ತಿದೆ. ಇಬ್ಬರೂ ಕೂಡ ಅನ್ನಸ್ವರೂಪವಾದ
ಪರಬ್ರಹ್ಮನನ್ನು ಧ್ಯಾನಿಸಿದ್ದಾರೆ. ಮತ್ತು ಎಲ್ಲ ಪ್ರಾಣಿಗಳ ಅಂತಸ್ಥನಾಗಿರುವ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೆ. ಅನ್ನವನ್ನು ಮಂತ್ರದಿಂದ ಪ್ರೋಕ್ಷಣೆ ಮಾಡಿ ದೃಷ್ಟಿ ದೋಷಗಳು ತಗಲದಂತೆ ಅದಕ್ಕೆ ಪರಿಶೇಚನವನ್ನು ಮಾಡಿದ್ದಾರೆ. ಬಡಿಸಿದ ಎಲೆಗೆ ದೃಷ್ಟಿಯಾಗಬಾರ್ದಲ್ಲ, ಅದಕ್ಕೆ ಪರಿಶೇಚನವನ್ನು ಮಾಡಿದ್ದಾರೆ. ಮತ್ತು ದೇಹದಲ್ಲಿಯೇ ಕುಳಿತು ಪ್ರಾಣಾಪಾನ ವ್ಯಾಪಾರಗಳಿಂದ ಅನ್ನವನ್ನು ಜೀರ್ಣ ಮಾಡುವಂತಹ ವೈಶ್ವಾನರನನ್ನು ಸಂಬೋಧಿಸಿ ಅನ್ನ ಜಠರದೊಳಗೆ ನಿಂತು ಅದು ಅಮೃತವಾಗಲಿ ಅಂತ ಹೇಳಿ ಜಲಪ್ರಾಶನವನ್ನು, ನೀರು ಕುಡಿಯೋದು ಅಂತೀವಲ್ಲ ನಾವು, ಅದು ಜಲಪ್ರಾಶನವನ್ನು ಮಾಡಿ ಪಂಚಪ್ರಾಣಗಳಿಗೆ ಆಹುತಿಯನ್ನು ಕೊಟ್ಟು ದೇಹದಲ್ಲಿರುವ ಎಲ್ಲ ದೇವತೆಗಳನ್ನು ಧ್ಯಾನ ಮಾಡಿ ವೈಶ್ವದೇವವನ್ನು ಮುಗಿಸಿ ಈ ಭುಕ್ತ ಅನ್ನಕ್ಕೆ, ಏನು ಬಡಿಸಿರುವ ಅನ್ನ ಇದೆಯಲ್ಲ, ಅದಕ್ಕೆ ಅಮೃತವೇ ಸೇರಲಿ, ಅಮೃತವಾಗಲಿ ಅದು ಅಂಥೇಳಿ ಮತ್ತೆ ಕೇಳಿಕೊಂಡು ಪ್ರತ್ಯಕ್ಷವಾಗಿ ಅನ್ನ ಭಾಗವನ್ನು ಪಡೆಯಲಾರದ ಪಾಪಿಗಳಾಗಿ ಅನ್ನಕ್ಕಾಗಿ ಆತುರ ಪಡುವ ಅಪುಣ್ಯ ನಿಲಯದಲ್ಲಿರುವ ಆರ್ತರಿಗೆ ಅಂತ ಹೇಳಿ ಉದಕವನ್ನು ಬಿಡ್ತಾರೆ. ಯಾರಿಗೆ ಅನ್ನ ಬೇಕಾಗಿದೆಯೋ ಪಿತೃಗಳು ಅಲ್ಲಿ ಮಾಡುವ ಕಾರ್ಯಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಇದಕ್ಕೆ ಸಂಬಂಧಿಸಿದ ಸಾಕಷ್ಟು ಮಂತ್ರಗಳು ಬರ್ತವೆ. ಅದನ್ನೇನಾದ್ರು ಒಮ್ಮೆ ತಾವು ತೆಗೆದು ನೋಡೋದ್ರಲ್ಲಿ ಇದು ಅರ್ಥ ಆದೀತು. ಅದಕ್ಕಾಗಿ ಉದಕವನ್ನು ಬಿಟ್ಟು ಭೋಜನವನ್ನು ಮುಗಿಸ್ತಾರೆ. ಹೀಗೆ ಮಾಡಿದ ಮೇಲೆ ಅಗಸ್ತ್ಯರು ವಿಶ್ವಾಮಿತ್ರರು ಇದನ್ನು ಪ್ರಶ್ನೆ ಮಾಡ್ತಾರೆ. ನೀವು ವಸಿಷ್ಠರ ದರ್ಶನ ಆಯಿತು ಅಂದರೆ ಎಲ್ಲ ಮುಗ್ದಂಗಾಯ್ತಲ್ವಾ, ಇನ್ನು ಯಾಕೆ ಏನೋ ಮಾಡಬೇಕು ಅಂತ ಕಾಯ್ತಿದ್ದೀರಿ ಅಂತ ಹೇಳಿದಾಗ ವಿಶ್ವಾಮಿತ್ರರು ಒಂದು ಮಾತು ಹೇಳ್ತಾರೆ. ಖಂಡಿತ ಇಲ್ಲ, ನದಿ ಸಮುದ್ರದಲ್ಲಿ ಐಕ್ಯ ಆಗುವವರೆಗೂ ಕೂಡ ಅದು ನದಿಯೇ, ಅದು ಸಮುದ್ರ ಆಗಕ್ಕೆ ಆಗೋದಿಲ್ಲ. ಆದ್ದರಿಂದ ನದಿ ಸಮುದ್ರವಾಗುವವರೆಗೆ ನಾನು ನದಿಯೇ, ಅದಕ್ಕೊಂದು ಅಸ್ತಿತ್ವ ಇರುತ್ತೆ. ಮುಂಡಕೋಪನಿಷತ್ತಿನ ಮಾತಿದು, ಅಲ್ಲಿಂದ ತಂದಿಟ್ಟಿದ್ದಾರೆ ದೇವುಡು. ಯಾವ ರೀತಿ ಹರಿಯುವಂತಹ ನದಿಗಳಿಗೆ ಅವಕ್ಕೆ ತಥಾ ನಾಮರೂಪಾತ್ ವಿಮುಕ್ತ ಆಗುವವರೆಗೆ ಅವೆಲ್ಲವೂ ಅವುಗಳ ಹೆಸರಿನಿಂದಲೇ ಕರೆಯಲ್ಪಡ್ತವೆ. ಇದೊಂದು ನದಿ, ಇದೊಂದು ನದಿ, ಇದೊಂದು ನದಿ ಅಂಥೇಳಿ. ಹಾಗಾಗಿ ಯಥಾ ನದ್ಯ ಸ್ಕಂದಮಾನಾಹ ನಾಮರೂಪೇ ವಿಹಾಯ ಸಮುದ್ರೇ ಅಸ್ತಂಗಚ್ಚಂತಿ ತಥಾ ನಾಮರೂಪಾತ್ ವಿಮುಕ್ತಃ ಪರಾತ್ ಪರಂ ದಿವ್ಯಂ ಪುರುಷಂ ಉಪೈತಿ. ಹಾಗೆ ವೇದವಿದ್ಯೆಯಿಂದ ತಪಸ್ವಿಯಾಗಿರುವಂತಹ ಒಬ್ಬ ತಪಸ್ವಿಗೆ ತನ್ನ ಹೆಸರು ಮತ್ತು ದೇಹ ಇವುಗಳಿಂದಲೂ ಬಿಡುಗಡೆ ಬೇಕು. ಹೆಸರು ಇರುವವರೆಗೂ ದೇಹ, ಈ ದೇಹವನ್ನು ಯಾವುದರಿಂದ ಕರೆಯುವವರೆಗೂ ಕೂಡ ಆ ಬಿಡುಗಡೆ ಆಗೋದಿಲ್ಲ. ಎಲ್ಲಿಯವರೆಗೆ ಅಂದರೆ ಭಗವಂತನೊಡನೆ ಅವನು ಒಂದಾಗುವವರೆಗೆ ಅವನ ಅಸ್ತಿತ್ವ ಇದ್ದೇ ಇರುತ್ತೆ. ಅವನಿಗೆ ಬ್ರಹ್ಮಜ್ಞಾನ ಪೂರ್ಣ ಪ್ರಮಾಣದಲ್ಲಿ ಬಂದು ಅವನು ಅದರಲ್ಲೇ ನಿಲ್ಲಬೇಕು ಅಂದರೆ ಸ್ವಂತ ಅಸ್ತಿತ್ವವನ್ನು ಕಳ್ಕೊಳ್ಬೇಕು, ಪೂರ್ತಿಯಾಗಿ ಕಳ್ಕೋಬೇಕು. ಮತ್ತು ಹಾಗೆ ಕಳ್ಕೊಳ್ಳುವವರೆಗೆ ಅವನು ಸಮುದ್ರ ಆಗೋದಿಲ್ಲ. ಮತ್ತು ಯಾವುದೇ ನದಿ ಆದರೂ ಕೂಡ ಚಾಂದೋಗ್ಯವು ನದಿಯ ವಿವರಣೆಯನ್ನೇ ಮತ್ತೆ ಕೊಡುತ್ತೆ. ಎಷ್ಟು ನದಿಗಳಿದೆ, ಪೂರ್ವಕ್ಕೆ ಹರಿಯುವುದು, ಪಶ್ಚಿಮಕ್ಕೆ ಹರಿಯುವ ನದಿಗಳು ಎಲ್ಲವೂ ಇವೆ, ಬೇಕಾದಷ್ಟಿದೆ. ಆದರೆ ಅವು ಸಮುದ್ರದಿಂದಲೇ ಹುಟ್ಟುತ್ತೆ. ಸಮುದ್ರದ ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಮತ್ತೆ ಮಳೆ ಬಿದ್ದು ನದಿಯಾಗಿ ಹರಿಯುತ್ತೆ. ಹಾಗೆ ಮತ್ತೆ ಸಮುದ್ರಕ್ಕೆ ಸೇರುತ್ತವೆ. ಆದ್ದರಿಂದ ಆ ಮಧ್ಯದಲ್ಲಿರುವಂತಹ ಸಮಯ ಇದೆಯಲ್ಲ, ಅದು ನದಿಯಾಗಿರುವಂಥ ಸಮಯ. ನಾನಿನ್ನೂ ನದಿಯಾಗಿದ್ದೇನೆ, ಸಮುದ್ರವಾಗಿಲ್ಲ. ಇದು ಭಗವಾನರು ಕೊಟ್ಟ ಉತ್ತರ. ನನಗಿನ್ನೂ ನನ್ನ ಅಸ್ತಿತ್ವ, ನಾನು ಇದು ಮಾಡಿದ್ದೀನಿ, ಈ ಥರದ್ದು ಏನೇನೋ ನನಗಿನ್ನೂ. ಆದ್ದರಿಂದ ವಸಿಷ್ಠರೂ ಅಥವಾ ಅವರ ಕೈಯಿಂದ ಅಹುದು ಅಂಥೇಳಿ ಅನ್ನಿಸ್ಕೊಳ್ಳೋಕ್ಕೆ ನನಗಿನ್ನೂ ಆಗಿಲ್ಲ. ಆದ್ದರಿಂದ ಭಗವಾನ್ ವಸಿಷ್ಠರು ಕೊಟ್ಟ ಪರೀಕ್ಷೆಯಲ್ಲಿ ಗೆಲ್ಲಬೇಕಲ್ಲ, ಅದಕ್ಕೆ ಅವರು ತಾನೇ ಹೇಳಬೇಕಾಗಿರೋದು ಅಂತ ಹೇಳಿದಾಗ ಮತ್ತು ಏನು ಹೇಳಿದ್ದಾರೆ ಅಂದರೆ, ಇಲ್ಲ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ತಮ್ಮ ಹತ್ರ ಹೋಗಬೇಕು ಅಂತ ಹೇಳಿ.
ತಮ್ಮ ಅಪ್ಪಣೆ ಹೇಗಾಗತ್ತೋ ಹಾಗೆ ನಾನು ಮುಂದಕ್ಕೆ ಹೋಗ್ತೀನಿ. ಯಾಕೆಂದರೆ ಯಾವ ನಿರೂಪವನ್ನು ಹೊತ್ತು ಅವ್ರು ನನ್ನನ್ನು ಕಳಿಸಿದಾರೋ ಅದು ಮುಕ್ತಾಯವಾಗುವವರೆಗೆ ನನ್ನ ಪರೀಕ್ಷೆ ಮುಗಿಯೋದಿಲ್ಲ. ಆವಾಗ ಅವ್ರು ಹೇಳ್ತಾರೆ, ಸರಿ, ಯಾರಾದರೂ ಬ್ರಾಹ್ಮಣನಾಗಬೇಕು, ಬ್ರಾಹ್ಮಣ ಅಂದರೆ ಮತ್ತೆ ಬ್ರಹ್ಮಜ್ಞಾನಿ ಆಗಬೇಕು ಅಂತ ಹೇಳಂದರೆ ಅದು ಸುಲಭವಾಗಿ ದೊರೆಯುವಂಥ ಒಂದು ಸಾಧನವನ್ನು ಮಾಡಬೇಕು ಅಲ್ವಾ? ಈ ಜವಾಬ್ದಾರಿ ಹಾಗೇ ಇದೆ. 2 ಸಾಲಗಳಿದ್ದು ಮೊದಲನೇದು ಮುಗಿದಿದೆ, ಇದು ಇನ್ನೊಂದಿದೆ. ಭಗವತಿಯನ್ನು ಕರೆಯೋಣ ಅಂದಾಗ ಲೋಪಾಮುದ್ರಾದೇವಿ ಬಂದರು. ಆಗ ಅಗಸ್ತ್ಯರು ಕೇಳ್ತಾರೆ, ಅವತ್ತು ಉತ್ಸಾಹದಲ್ಲಿ ಆಡಿದ ಮಾತಲ್ಲ, ಅದು ಏನಾದರೂ ಮಾಡಬೇಕಲ್ಲ, ಇವಾಗ ನಿನ್ನನ್ನು ಕರೆದಿದ್ದೀವಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಒಂದು ಮಾತು ತಾವು ತಪ್ಪು ತಿಳಿಬಾರ್ದು ದೊಡ್ಡವರೆಲ್ಲ, ಧ್ಯಾನ ಯೋಗ ಎಲ್ಲರಿಗೂ ಆಗದೇ ಇರೋ ಕೆಲಸ. ನಾವು ಧ್ಯಾನ ಮಾಡ್ತೀವಿ ಅಂತ ಕೂತ್ಕೊಳ್ತೀವಲ್ಲ, ಈ ಮೆಡಿಟೇಷನ್ ಅನ್ನುವ ಒಂದು ಥರದ ಏನು ಹೇಳಬೇಕು ಗೊತ್ತಿಲ್ಲ, ಅದಕ್ಕೆ ನಿಮಗೆಲ್ಲ ಅರ್ಥ ಆಗಿದೆ, ಎಲ್ಲ ನೀವೆಲ್ಲ ಒಂದು ಮುಗುಳ್ನಾಗೆ ಕೊಟ್ಟಿದ್ದರಿಂದ ನಿಮ್ಗೆ ಅರ್ಥ ಆಯಿತು ಅಂತ ನಾವು ಮುಂದೆ ಹೋಗ್ತೀವಿ. ಧ್ಯಾನ ಯೋಗ ಎಲ್ಲರಿಗೂ ಕೂಡ ಆಗೋದಿಲ್ಲ. ಯಾಕೆಂದರೆ ಒಳಗನ್ನು ಖಾಲಿ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಒಳಗಡೆ ಖಾಲಿ ಮಾಡೋದು ಎಷ್ಟು ಕಷ್ಟ. ಹೊರಗಡೆನೇನೋ ಇಲ್ಲಿ ಬೆಂಚು ಕುರ್ಚಿ ತೆಗೆದ್ರೆ ಖಾಲಿ ಆಗುತ್ತೆ. ಮನಸ್ಸನ್ನು ಖಾಲಿ ಮಾಡ್ಕೋಬೇಕಲ್ಲ, ಅದು ಸೆಕೆಂಡಿನ ಲೆಕ್ಕದಿಂದ ಆರಂಭ ಆಗತ್ತೆ. CD ಹಾಕಿದ ಮಾತ್ರಕ್ಕೆ ಧ್ಯಾನ ಮಾಡೋಕ್ಕಾಗಲ್ಲ. ಮನಸ್ಸಿನೊಳಗೆ CD ಹಾಕ್ಕೋಬೇಕು. ಯಾವ CD ಅಂದರೆ ಗುರುಗಳು ಏನನ್ನು ಕೊಡ್ತಾರೋ, ಯಾವ ಮಾರ್ಗದಲ್ಲಿ ಹೋಗುವಂತಾರೋ ಅದನ್ನು ಯಾವಾಗಲೂ ಹಾಕಿಟ್ಟಿದ್ರೆ ಅದು ಹೊರ ಹೊಮ್ತಾ ಇರುತ್ತೆ, ಆವಾಗ ಮಾಡಬಹುದು. ಹಾಗಾಗಿ ಎಲ್ಲರಿಗೂ ಅದು ಆಗೋದಿಲ್ಲ. ಕೆಲವು ದೇಹಗಳಲ್ಲಿ ಮಾತ್ರ ಈ ಧ್ಯಾನ ಪ್ರವಹಿಸುತ್ತೆ, ಎಲ್ಲ ದೇಹಗಳಲ್ಲೂ ಅದು ಪ್ರವಹಿಸೋದಿಲ್ಲ, ಅವರಿಗೆ ಇದು ಆಗಲ್ಲ. ಹಾಗಾಗಿ ಕರ್ಮಯೋಗ ಅಂದರೂ ಮತ್ತೆ ಅದು ಕರ್ಮದಿಂದ ಫಲ ಇಲ್ಲದೆ ಇರೋದು ಇಂತಹದ್ದು ಬಂದುಬಿಡುತ್ತೆ. ಉಪಾಸನಾ ಮಾರ್ಗದಲ್ಲೂ ಕೂಡ ಕೂರಬೇಕಲ್ಲ ಉಪಾಸನೆ ಮಾಡೋದಕ್ಕೆ, ಅದೂ ಕೂಡ ಸಾಧ್ಯ ಇಲ್ಲ. ಕೊನೆಗೆ ಅದು ಎಲ್ಲಿ ತನಕ ಹೋಗುತ್ತೆ ಅಂದರೆ ಸಂಸ್ಕಾರ ಉತ್ತಮ ಆಗಬೇಕು. ಉಪಾಸನ ಮಾಡೋದಕ್ಕೆ, ಸಾಧನೆ ಮಾಡೋದಕ್ಕೆ ಸಂಸ್ಕಾರ ಆಗಬೇಕು ಅಂತಂದರೆ ದೇಹ ಬ್ರಾಹ್ಮಣ್ಯವಾಗಬೇಕು, ಬ್ರಾಹ್ಮಣ್ಯ ಆಗಬೇಕು ಅಂದರೆ ಜ್ಞಾನ ಬರಬೇಕು. ಇದು ತುಂಬ ದೊಡ್ಡದಾಗಿ ಹೋಯಿತು, ಅದೂ ಆಗೋದಿಲ್ಲ. ಇನ್ನು ಉಳ್ಕೊಂಡಿರೋದು ಯಾವುದು? ಮಂತ್ರಯೋಗ, ಅದೊಂದೇ. ಆದ್ದರಿಂದ ನೀವು ಮಂತ್ರಯೋಗದ ಕಡೆಯಲ್ಲಿ ಏನಾದರೂ ಗಮನ ಕೊಟ್ಟರೆ ಅದು ಸಾಧ್ಯವಾಗಬಹುದೇನೋ ಅಂದಾಗ ವಿಶ್ವಾಮಿತ್ರರು ಒಪ್ಪಿದ್ರು. ಸರಿ, ಇಲ್ಲಿ ಎಲ್ಲ ಕಡೆಯಲ್ಲೂ ಬೆಳಕು ತುಂಬಬೇಕು ಅಂಥೇಳಿ ಕೇಳಿದ್ದಾರೆ. ಎಲ್ಲ ಕಡೆಯಿಂದ ಬೆಳಕು ಪ್ರವಹಿಸುವ ಹಾಗೆ ಮಾಡಬೇಕಲ್ಲ. ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು? ಬರೆಯ ಮಾತಿನಲ್ಲಿ ತುಂಬ ಚಂದ ಹೇಳೋಕ್ಕೆ, ಬ್ರಹ್ಮಜ್ಞಾನ ಬರಬೇಕು ಅನ್ನೋದು ಕಿವಿಗೆ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಒಳಗೂ ಹೊರಗೂ ಭಗವಂತನೇ ಅನ್ನೋದು ತುಂಬ ಸುಂದರ ಕೇಳೋದಕ್ಕೆ. ಆದರೆ ಅಂತಃಕರಣವನ್ನು ಮೊದಲು ತೊಳಿಬೇಕಲ್ಲ, ಅದಕ್ಕೆ ಏನೇನೆಲ್ಲ ಮೆತ್ಕೊಂಡಿರುತ್ತೆ ಅದನ್ನು ತೊಳೆದು ಬಿಟ್ಟು ಆಮೇಲೆ ಬೆಳಕು ತುಂಬಬೇಕು. ಆದ್ದರಿಂದ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ ಅಂದರೆ ಹೇಗೆ ಅಂತ, ಇದು ವಾಕ್ಯದ ಅರ್ಥ ಹೌದು, ಆದರೆ ಹೇಗೆ ತುಂಬಿಕೊಂಡಿದೆ ಅನ್ನೋದನ್ನು ಹೇಳಬೇಕಲ್ಲ, ಅದು ತುಂಬ ಕಷ್ಟ. ಈ ಅಖಂಡ ವಿಶ್ವದಲ್ಲಿ ನಾನು ಒಂದು, ನಾನು ಬೇರೆ ಅನ್ನೋದು ತಪ್ಪಿಬಿಟ್ಟು ನಾನೇ ಬೇರೆ, ಈ ವಿಶ್ವವೇ ಬೇರೆ, ನಾನು ಈ ವಿಶ್ವಕ್ಕೇನೋ ಮಾಡ್ತಾಯಿದ್ದೀನಿ, ಇದೆಲ್ಲ ತಪ್ಪಿ ಈ ವಿಶ್ವದ ಒಂದು ಭಾಗ ನಾನು ಅಂತ ಹೇಳಿ ಅನ್ನಿಸುವಂತಹ ಒಂದು ಮಾತು ರೂಢಿಯಾಗಬೇಕು. ಅದು ಹೇಗೆ ರೂಢಿಯಾಗತ್ತೆ? ಅಹಂ ಬ್ರಹ್ಮಾಸ್ಮೀತಿ ಬೃಹದಾರಣ್ಯಕ. ಇಲ್ಲಿ ಮೊದಲು ಇಡೀ ವಿಶ್ವ ಬ್ರಹ್ಮವಾಗಿತ್ತು, ನಾನು ಆ ಬ್ರಹ್ಮದ ಭಾಗವೇ ಆಗಿರೋದ್ರಿಂದ ನಾನು ಅದನ್ನೇ ಆಗಿದ್ದೇನೆ. ಈಶಾವಾಸ್ಯ ಕೂಡ ಅದನ್ನೇ ಹೇಳುತ್ತೆ. ಅದು ಹಾಗೆ ಆಗಬೇಕು ಅಂದರೆ ಏನು? ಯಸ್ತು ಸರ್ವಾಣಿ ಭೂತಾನಿ ಆತ್ಮಾನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. DVG ಅದು ಎಷ್ಟು ಚೆನ್ನಾಗಿ ಕನ್ನಡಕ್ಕೆ ತಗೊಂಬಂದಿದ್ದಾರೆ ಅಂದರೆ, ಪ್ರಾಣಿ ಲೋಕವನ್ನೆಲ್ಲ ತನ್ನ ಆತ್ಮದೊಳಗೆ ಆರು ಕಾಣುವನು, ತನ್ನ ಆತ್ಮವನೇ ಸರ್ವರೊಳಗಂ ಆನವು ಅವನಂ ದುಗುಡ ಬೇಸರಗಳು ಈ ಜಗದಿ ತಾನಲ್ಲದೆ
ಒಂದುವೂ ಇಲ್ಲದರೆ ಪಗೆ ಆರೆಂ. ಈ ಜಗತ್ತಿನಲ್ಲಿರುವ ಪ್ರಾಣಿ ಲೋಕವನ್ನೆಲ್ಲ ತನ್ನ ಆತ್ಮದಲ್ಲಿ ಯಾರು ಕಾಣ್ತಾರೋ ಮತ್ತು ತನ್ನ ಆತ್ಮವನ್ನು ಎಲ್ಲರೊಳಗೂ ಯಾವನು ಕಾಣ್ತಾನೋ ಅವನಿಗೆ ಶತ್ರುಗಳು ಯಾರು ಜಗತ್ತಲ್ಲಿ? ಯಾರೂ ಇಲ್ಲ. ಆ ಥರದ್ದನ್ನು ಅಭ್ಯಾಸ ಮಾಡಿಸ್ಬೇಕು. ಅದನ್ನೇ ಸರ್ವಂ ಖಲ್ವಿದಂ ಬ್ರಹ್ಮ ಮಾಂಡುಕ್ಯದ ಮಾತು. ದಿವಿಜಿಯವರದ್ದೇ ಇನ್ನೊಂದು ಮರುಳ ಮುನಿಯನ ಕಗ್ಗದಲ್ಲಿ ಈ ಸಂದರ್ಭವನ್ನು, ಈ ಭಾಗವನ್ನು ಸೊಗಸಾಗಿ ಹೇಳ್ತಾರೆ. ನೀನೊಬ್ಬ ಜಗದೊಳಗೆ ನಿನ್ನೊಳಗೆ ಒಂದು ಜಗ, ನೀನೆ ಜಗ, ನೀನಿರದೆ ಜಗ ಉಂಟೆ ನಿನಗೆ, ತಾನೇ ಜಗವೆಲ್ಲ ಎಂದು ಅರಿತಂಗೆ ಹಗೆಯಲ್ಲಿ ಏನಿಹುದು ಅವಂಗೆ ಅನ್ಯ ಮರುಳು ಮುನಿಯ. ತುಂಬ ಚೆನ್ನಾಗಿ ಇವುಗಳ ಒಟ್ಟು ಮೊತ್ತವನ್ನು ಮರುಳು ಮುನಿಯನ ಕಗ್ಗದಲ್ಲಿ ಅವರು ವಿವರಿಸಿದ್ದಾರೆ. ಹಾಗಾಗಿ ಇಂತಹ ಬೇರೆಯಾದ್ದನ್ನು ಅಖಂಡ ವಿಶ್ವವಾಗಿ ಮಾಡುವಂಥ ಒಂದು ಕೊಂಡಿಯನ್ನು ಏರ್ಪಾಟು ಮಾಡಬೇಕು. ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಆ ಪ್ರಯತ್ನದಲ್ಲಿ ನಾನಿದ್ದೇನೆ ಅಂತ ಹೇಳಿದಾಗ ಅವರಿಬ್ಬರೂ ಕೂಡ ಕೂತ್ಕೊಂಡು ಹೇಳ್ತಾರೆ. ಅಗಸ್ತ್ಯ ಮತ್ತು ಲೋಪಾಮುದ್ರ ಅಖಂಡ ತಪಸ್ವಿಗಳವರು, ನಾವು ದಂಪತಿಗಳು ಕೂತು ಈವರೆಗೆ ಮಾಡಿರುವ ನಮ್ಮ ತಪಸ್ಸೆಲ್ಲವನ್ನು ನೀವು ಕಾಣುವ ಬೆಳಕನ್ನು ಕಾಣುವುದಕ್ಕೆ ಧಾರೆ ಎರೆಯುತ್ತೇವೆ. ನಮ್ಮ ತಪಸ್ಸು ಎಷ್ಟಿದೆ ಅಷ್ಟನ್ನು ನೀವು ಸ್ವೀಕರಿಸಬಹುದು. ತಾವು ಅದಕ್ಕೆ ಕೂತ್ಕೊಳ್ಳಿ. ಈ ತಪಸ್ಸು ಅದಕ್ಕೆ ಸೇರಿದಾಗ ನಿಮಗೆ ತಿಳಿಯುತ್ತೆ. ಅಕಸ್ಮಾತ್ ತಿಳಿಯದೇ ಹೋದರೆ ಎಷ್ಟು ಜನ ಇದ್ದಾರೆ, ಅವೆಲ್ಲವೂ ಕೂಡ ನಿಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ ಅಂತ ಹೇಳಿದಾಗ ಲೋಪಾಮುದ್ರಾ ತಾಯಿ ಹೇಳ್ತಾರೆ, ಒಂದು ಜಾಗ ಇದೆ, ಕಾವೇರಿ ನದಿ ಹರಿಯುತ್ತಲ್ಲ, ಅಲ್ಲಿ ಒಂದು ಜಾಗ ಇದೆ. ಅಲ್ಲಿ ನಮ್ಮ ಬ್ರಹ್ಮಣಸ್ಪತಿಯವರು ಪ್ರತಿ ಶುಕ್ಲ ಪಕ್ಷದಲ್ಲಿ ರಹಸ್ಯವಾಗಿ ಬಂದು ಇದ್ದು ಹೋಗ್ತಾರೆ. ತಾವು ಅಲ್ಲಿ ನಿಲ್ಲಿ, ಆ ನಿಗೂಢ ರಹಸ್ಯಮಯ ತಾಣದಲ್ಲಿ. ಆ ನಿಗೂಢ ರಹಸ್ಯಮಯ ಚಲುತಾಣದೊಳು ನಿಮ್ಮಾಶ್ರಮವ ನಿರ್ಮಾಣ ಮಾಡುತ್ತಾ ತಪವಗೈರಿ ಹೇ ಮಹಾಮುನಿಯೇ. ಈ ನದೀ ತೀರದ ರಹಸ್ಯ ಮಹಾನುಭಾವಗೆ ತಿಳಿಸಿರಿ ಎನ್ನುತ್ತಲಿ ಆ ನಿರಂಜನಿಯನ್ನಗಸ್ತ್ಯರು ಕೋರಿದರು ಮುದದಿ. ಯಾಕೆ ಲೋಪಾಮುದ್ರೆಗೆ ಆ ಜಾಗ ಗೊತ್ತಿತ್ತು ಅಂದರೆ, ಒಂದೊಂದು ಸರಿ ಆ ನದಿಗೆ ಬಂದಾಗ ಆ ಬಂಡೆ ಮೇಲೆ ತಿಂಗಳಿಗೊಂದ್ಸರಿ ಈ ಮಂಜು ಬಂದು ನಿಂತ್ಕೊಳ್ಳೋದು. ಹಾಗೆ ಮಂಜುನ ಒಳಗಡೆಗೆ ಒಂದರ್ಥದಲ್ಲಿ ಬೆಳ್ಳಿಯ ಬೊಂಬೆ ಥರ ಇರುವ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಅವರು ಪೂಜೆ ಮಾಡಿ ಪ್ರಸಾದವನ್ನು ಕೊಟ್ಟು ಹೋಗ್ತಾರೆ. ಇದು ದೇವರಹಸ್ಯ. ಅದನ್ನು ನಾನು ನಿಮ್ಗೆ ಹೇಳಿದೆ. ಹೀಗಾಗಿ ಅಲ್ಲಿ ಅನೇಕ ಸೂಕ್ತಗಳ ಪಾರಾಯಣವನ್ನು ಮಾಡಿದ್ದು ನಾನು ಕೇಳಿದ್ದೀನಿ. ಆದ್ದರಿಂದ ತಾವೂ ಅಲ್ಲಿ ಕೂತ್ಕೊಳ್ಳಿ, ಅಲ್ಲಿ ನೀವು ಮಾಡಿ ತಪಸ್ಸನ್ನು ಅಂತ ಹೇಳಿದರು. ಆಯಿತು ಅಂತ ಹೇಳಿ ಅದೇ ಜಾಗಕ್ಕೆ ಭಗವಾನರು ಹೋದರು. ಅಲ್ಲಿ ಅತ್ತ ಕಡೆ ಇವೆಲ್ಲ ಎಷ್ಟು ಬೇಗ ಮಾನಸಿಕವಾಗಿ ಸೂಚನೆಯನ್ನು ಕೊಡುತ್ತವೆ ಅಂತ ಹೇಳಂದರೆ, ಒಂದು ದುಃಖವಾಗುವಂತಹ ವಿಪರ್ಯಾಸದ ಸಂಗತಿ ಅಂದರೆ ನಮ್ಮ ಕೈಯಲ್ಲಿರೋ ಮೊಬೈಲ್ ನಂಬ್ತೀವಿ ನಾವು. ಅದು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕನೆಕ್ಟಿವಿಟಿ ಇದೆ ಅಂತ ಹೇಳಿ, ಅಥವಾ ಈಗ ಬಂದಿರೋ ಸರ್ಚ್ ಎಂಜಿನ್ಸ್ನೂ ನಂಬ್ತೀವಿ. ಒಂದು ಅರ್ಥದಲ್ಲಿ ಏನು ಬೇಕಾದ್ರೂ ಹುಡುಕೊಡುತ್ತೆ ಅಂಥೇಳಿ. ಯಾವ ಯಂತ್ರವೂ ಇಲ್ಲದೆ, ಏನೂ ಇಲ್ಲದೆ ಮನಸ್ಸಿಂದ ಮನಸ್ಸಿಗೆ ಕನೆಕ್ಟ್ ಆಗ್ತಿದ್ದ ನಮ್ಮ ಇಡೀ ಪರಂಪರೆಯನ್ನು ಮರೆತಿದ್ದೀವಲ್ಲ. ಇದಕ್ಕೆ ಸ್ವಲ್ಪವಾದರೂ ಬೇಸರ ಆಗಬೇಕಲ್ವ? ನಮಗೆ ಆಗಲೇಬೇಕು. ದೇಹವೇ ಇಲ್ಲದ ಗುರುತತ್ವ ಬೇಕು ಅಂದಾಗೆಲ್ಲ ಮಾತಾಡೋದು, ಶಬ್ದವಾಗಿ ಅದು ಕಿವಿಯಲ್ಲಿ ಕೇಳಿಸುತ್ತೆ.
ಆ ಶಕ್ತಿ ಇರುವಂತಹ ಈ ತತ್ವಗಳು ಎಷ್ಟಿದ್ದಾವೆ, ಅದನ್ನು ಅನುಭವಕ್ಕೆ ತಂದುಕೊಳ್ಳದೆ ಸುಮ್ಮನೆ ಹಾಗೆ ಬಿಟ್ಟುಬಿಟ್ಟು ಭಾರತದ ತತ್ವದಲ್ಲಿ ಏನಿದೆ, ಭಾರತದ ಪರಂಪರೆಯಲ್ಲಿ ಏನಿದೆ ಅಂತ ಪ್ರಶ್ನೆ ಮಾಡಿಕೊಂಡು ನಾವು ಎಲ್ಲಿಂದ ಎಲ್ಲಿಗೆ ಯಾರ ಜೊತೆ ಕನೆಕ್ಟ್ ಆಗ್ತೀವಿ? ಸಾಧ್ಯವೇ ಇಲ್ಲ. ಅದನ್ನು ಯೋಚನೆ ಮಾಡಬೇಕಲ್ವ. ಯಾಕಂದರೆ ನಮಗೊಂದು ಇದನ್ನು ವೈಚಾರಿಕವಾಗಿಯೇ ನೋಡಬೇಕಂತ ಹಠಕ್ಕೆ ಬಿದ್ದು ಬಿಡ್ತೀವಿ. ಈ ಕಾರ್ಯಕ್ರಮ ಆಗಿದ್ದು ಇಂಥದ್ದೇ ಒಂದು ಕನೆಕ್ಟಿವಿಟಿಯಿಂದ. ವಿಜಯವಾಣಿ ಅಂದ್ಕೊಳ್ತೀನಿ ಮಾತಾಜಿ. ಆ ಪೇಪರ್ನಲ್ಲಿ ಬಂದಂತಹ ಒಂದು ಸಣ್ಣ ಕಟ್ಟಿಂಗ್, ಮಹಾಪ್ರಯಾಣ ಈ ಕಾವ್ಯ, ಈ ಪುಸ್ತಕದ ಕಟ್ಟಿಂಗ್ ಒಂದು ಸಣ್ಣ ಒಂದು ಭಾಗವಾಗಿ ಬಂದಿತ್ತು. ಅದನ್ನು ನೋಡಿಕೊಂಡಂತಹ ಇಲ್ಲೇ ಇರುವಂಥ ಪೂಜ್ಯ ಮಾತಾಜಿಯವರು ಕೃಷ್ಣಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಈ ಕಾವ್ಯ ತಗೊಂಡು ನೋಡೋಣ ಅಂತ ಹೇಳಿ ಅವರನ್ನು ಕೇಳಿದ್ರಂತೆ. ಅದು ಆಮೇಲೆ ನನಗೆ ಗೊತ್ತಾಗಿತ್ತು. ಈ ಕಾವ್ಯವನ್ನು ತಗೊಂಡು ಇದರ ಜೊತೆಗೆ ದೇವುಡು ಅವರು ಬಂದರು. ದೇವುಡು ಅವರು ಬಂದ ಮೇಲೆ ಇದು ಕಾವ್ಯ ವಾಚನವಾಗಬೇಕು, ಮಹಾಪ್ರಯಾಣವಾಗಬೇಕು, ಮಹಾಬ್ರಾಹ್ಮಣವಾಗಬೇಕು ಅಂತ ಹೇಳಿ ಎಲ್ಲವೂ ಕೂಡ ನಡೆಯಿತು. ಇದು ನಡೀಲೇಬೇಕು ಅಂತ ಇದ್ದಾಗ ಅದು ಯಾವುದೋ ಒಂದು ಪೇಪರಲ್ಲಿ ಬರಲೇಬೇಕು. ಬಂದಿದ್ದು ಯಾರೋ ಒಬ್ಬರ ಕಣ್ಣಿಗೆ ಕಾಣಿಸ್ಲೇಬೇಕು, ಕಂಡಿದ್ದು ಕಾರ್ಯರೂಪಕ್ಕೆ ಬರಬೇಕು. ಇದನ್ನೂ ಅರ್ಥ ಮಾಡಿಕೊಳ್ಳದೆ ಹೋದಲ್ಲಿ, ಇದನ್ನೆಲ್ಲ ಕಟ್ಟಕತೆ ಅಂತ ಹೇಳಿ ಭಾವಿಸ್ತಾ ಹೋದರೆ ಯಾವುದೂ ಕೈಗೆ ದಕ್ಕಲ್ಲ ಕೊನೆಗೆ. ಯಾಕಂದರೆ ಕೃತಿಯನ್ನು ರಚನೆ ಮಾಡಿದಂಥ ತೇಜಸ್ವಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ದಯವಿಟ್ಟು ಮಹಾಪ್ರಯಾಣ ಕೃತಿಯನ್ನು ರಚನೆ ಮಾಡಿದಂಥವ್ರು. ದೇವುಡು ಅವರ ಮಹಾಬ್ರಾಹ್ಮಣವನ್ನು ಭಾಮಿನಿ ಷಟ್ಪದಿಯಲ್ಲಿ ಕಾವ್ಯವಾಗಿ ತಂದವರು. ಕಾವ್ಯದ ಸೊಗಸನ್ನು ನೀವು ಕೇಳಿದ್ದೀರಿ ಈಗಾಗಲೇ. ಇದರ ಹಿಂದೆಲ್ಲ ಇಂಥದೇ ಒಂದು ಸ್ಥಿತಿ ನಿರ್ಮಾಣವಾಗಿರುತ್ತೆ. ಇವರು ಕೂತ್ಕೊಂಡ ತಕ್ಷಣ ಅಲ್ಲಿ ದೇವಗುರುವಿಗೆ ಒಂದು ಕನಸು ಬರುತ್ತೆ. ಅವರು ಒಂದು ಚಿನ್ನದ ಬಟ್ಟೆ ಮೇಲೆ ಕೂತಿದ್ದಾರೆ, ಯಾರೋ ಒಬ್ಬ ಹುಡುಗ ಅದನ್ನು ಎಳೀತಾನೆ. ಇದು ಕೊಡೋಕ್ಕಾಗಲ್ಲಪ್ಪ ನಿನಗೆ, ಇದು ಇಂದ್ರಂದು ಅಂದಾಗ ಅವನು ಹೇಳ್ತಾನೆ ನಂಗೆ ಇದು ಬೇಕೇ ಬೇಕು ಅಂತ. ಇಂದ್ರಂಗೆ ಹೇಳಿ ಬೇರೆ ಕೊಡಿಸ್ತೀನಿ ಅಂತಂದರೆ ಇಲ್ಲ ನಮ್ಮೂರಲ್ಲಿ ಇದಿಲ್ಲ, ಇದು ನಂಗೆ ಬೇಕು ಅಂತ ಹೇಳ್ತಾನೆ. ಇವರು ಎದ್ದು ಹೋಗ್ತಿದ್ದಾರೆ, ಕನಸಲ್ಲಿಗೆ ಮುಗಿದೋಗತ್ತೆ. ವಿಶ್ವಾಮಿತ್ರರು ತಪಸ್ಸಿಗೆ ಕುಳಿತರು. ಕನಸು ಮುಂದಕ್ಕೆ ನೋಡೋಣ ನಾವು.